ನಮಸ್ಕಾರ ಗೆಳೆಯಂದ್ರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಾಯ್ಲರ್ ಬ್ಲಾಸ್ಟ್ ಯಾಕೆ ಆಗುತ್ತೆ ಗೊತ್ತಾ? ಒಂದು ಸ್ಮಾಲ್ ಲೀಕೇಜ್ ಇಗ್ನೋರ್ ಮಾಡಿದರೆ ದೊಡ್ಡ ಆಕ್ಸಿಡೆಂಟ್ ಆಗಬಹುದು. ಇವತ್ತು ನಾನು ನಿಮಗೆ ಬಾಯ್ಲರ್ ಹೈಡ್ರಾಲಿಕ್ ಟೆಸ್ಟ್ ಅಥವಾ ಬಾಯ್ಲರ್ ಹೈಡ್ರೋಸ್ಟ್ಯಾಟಿಕ್ ಟೆಸ್ಟ್ ಅಂತ ಕೂಡ ನಾವು ಕರಿತೀವಿ. ಬಾಯ್ಲರ್ ಹೈಡ್ರೋಸ್ಟ್ಯಾಟಿಕ್ ಟೆಸ್ಟ್ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ನು ಮೊದಲನೇದಾಗಿ ಇಂಟ್ರೊಡಕ್ಷನ್ನು ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಇದು ಇಂಟ್ರೊಡಕ್ಷನ್ನು ಅಂತಂದರೆ, ಬಾಯ್ಲರ್ ಹೈಡ್ರೋಸ್ಟ್ಯಾಟಿಕ್ ಟೆಸ್ಟ್ ಅಂದರೆ ಏನು, ಆಮೇಲೆ ಅದು ವೈ ಅಂದರೆ ಬಾಯ್ಲರ್ ಹೈಡ್ರೋ ಟೆಸ್ಟ್ ಯಾಕೆ ಮಾಡ್ತಾರೆ ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟಿಕಲ್ಲು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸೇಫ್ಟಿ ಪ್ರಿಕಾಷನ್ಸ್ನ ನಾವು ಏನೆಲ್ಲ ತಿಳ್ಕೊತೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಏನಿದು ಹೈಡ್ರೋಸ್ಟ್ಯಾಟಿಕ್ ಟೆಸ್ಟ್ ಅಂತಂದರೆ, ನಾರ್ಮಲ್ ಆಗಿ ಬೇಸಿಕ್ ಇನ್ಫಾರ್ಮೇಷನ್ ಅಂತಂದರೆ 1.5 ಆ ರೇಷ್ಯೋದಲ್ಲಿ, ಅಂದರೆ ಇವಾಗ ನಾರ್ಮಲ್ ಆಗಿ ಒಂದು 10 kg ಬಾಯ್ಲರ್ ಪ್ರೆಷರ್ ವರ್ಕಿಂಗ್ ಪ್ರೆಷರ್ ಇರ್ತದೆ ಅಂತಂದರೆ ನಾವು ಅದಕ್ಕೆ 1.5 ಅಂದರೆ 15 kg ಪರ್ ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಪ್ರೆಷರ್ವರೆಗೆ ನಾವು ಹೈಡ್ರಾಲಿಕ್ ಟೆಸ್ಟ್ ಮಾಡಬೇಕು. ಆಮೇಲೆ ವಾಟರ್ ಫಿಲ್ಲಿಂಗ್ ಯಾವ ಥರ ಮಾಡಬೇಕು, ಆಮೇಲೆ ಏರ್ ವೆಂಟು ನಾವು ಯಾಕೆ ಓಪನ್ ಮಾಡಬೇಕು, ಡ್ರೈನ್ಸ್ ಎಲ್ಲ ಎಷ್ಟರ ಮಟ್ಟಿಗೆ ಓಪನ್ ಮಾಡಬೇಕು, ಆಮೇಲೆ ಕಂಪ್ಲೀಟಾಗಿ ಯಾಕೆ ಕ್ಲೋಸ್ ಮಾಡಬೇಕು, ಆಮೇಲೆ ಪ್ರಿಕಾಷನ್ಸ್ ಎಲ್ಲ ಏನು ತಗೊಳ್ಬೇಕು, ಏನೆಲ್ಲ ಐಸೋಲೇಷನ್ ಮಾಡಬೇಕು, ಏರ್ ವೆಂಟ್ಸ್ ಬಗ್ಗೆ, ಆಮೇಲೆ ಪ್ರೆಷರ್ ಅಪ್ಲೈ ಮಾಡ್ತಿರ್ಬೇಕಾದ್ರೆ ನಾವು ಯಾವ ಥರ ಪ್ರೆಷರ್ ಅಪ್ಲೈ ಮಾಡಬೇಕು, ಹೋಲ್ಡ್ ಪ್ರೆಷರ್ ಮಾಡಿದ ಮೇಲೆ ಆಮೇಲೆ ಇನ್ಸ್ಪೆಕ್ಷನ್ ಯಾವ ಥರ ಮಾಡಬೇಕು, ಪ್ರೆಷರ್ ರಿಲೀಸ್ ಯಾಕೆ ಮಾಡಬೇಕು, ಆಮೇಲೆ ರಿಪೋರ್ಟಿಂಗ್ ಬಗ್ಗೆ ಏನೆಲ್ಲ ಇರ್ತದೆ ಅನ್ನೋದ್ರ ಬಗ್ಗೆ ಇದು ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟು, ವಾಟ್ ಈಸ್ ಹೈಡ್ರೋ ಟೆಸ್ಟ್? ವಾಟ್ ಈಸ್ ಹೈಡ್ರೋ ಟೆಸ್ಟ್? ಇದು ಬಾಯ್ಲರ್ ಇನ್ಸೈಡ್ ಅಂದರೆ ಟ್ಯೂಬ್ಗಳಲ್ಲಿ ವಾಟರ್ ಫಿಲ್ ಮಾಡಬೇಕು ಮತ್ತು ಆ ಟ್ಯೂಬಿಗೆ ವಾಟರ್ ಮುಖಾಂತರ ಪಂಪ್ ಯೂಸ್ ಮಾಡಿ ಪ್ರೆಷರ್ನ ಅಪ್ಲೈ ಮಾಡಬೇಕು. 1.5 ರೇಷ್ಯೋದಲ್ಲಿ ನಾವೇನು ಮಾಡಬೇಕು, ಪ್ರೆಷರ್ನ ಅಪ್ಲೈ ಮಾಡಬೇಕು. ಲೀಕ್ ಇದೆಯಾ ಅಂತ ಚೆಕ್ ಮಾಡೋದು. ಇದಿಷ್ಟನ್ನ ನಾವು ಹೈಡ್ರೋ ಟೆಸ್ಟ್ ಅಂತ ಕರಿತೀವಿ. ಏನಿದು? ಬಾಯ್ಲರ್ ವಾಟ್ರಲ್ಲಿ ಬಾಯ್ಲರ್ ಇನ್ಸೈಡ್ ವಾಟರ್ ಫಿಲ್ ಮಾಡಬೇಕು, ಪ್ರೆಷರ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡ್ತಾನೆ ನಾವು ಸುತ್ತಲೂ ಅಂದರೆ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡು ಏನಾದರೂ ಲೀಕೇಜ್ ಇದೆಯಾ ಅಂತ ಅನ್ನೋದನ್ನು ನಾವು ಚೆಕ್ ಮಾಡೋ ಒಂದು ಪ್ರಾಸೆಸ್ನೇ ನಾವೇನಂತೀವಿ ಹೈಡ್ರೋ ಟೆಸ್ಟ್ ಅಂತ ಕರಿತೀವಿ. ಜೊತೆಗೆ ಯಾಕೆ ಸ್ಟೀಮನ್ನು ಯಾಕೆ ಯೂಸ್ ಮಾಡಬಾರ್ದು ಮತ್ತು ವಾಟರ್ನೇ ನಾವು ಯಾಕೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಒಂದು ವೇಳೆ ನಾವು ಸ್ಟೀಮ್ನ ಯೂಸ್ ಮಾಡಿದರೆ ಎಕ್ಸ್ಪ್ಲೋಷನ್ ಆಗುವಂತಹ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ನಾವು ವಾಟರ್ನೇ ಯೂಸ್ ಮಾಡಬೇಕು. ವಾಟರ್ನೇ ಯಾಕೆ ಯೂಸ್ ಮಾಡಬೇಕು ಅಂತಂದರೆ, ವಾಟರ್ ಇನ್ಕಂಪ್ರೆಸಬಲ್, ಹಾಗಾಗಿ ಅದು 100% ಸೇಫ್ ಆಗಿರುತ್ತೆ. ಹಾಗಾಗಿ ನಾವು ಹೈಡ್ರೋ ಟೆಸ್ಟ್ ಮಾಡಬೇಕಾದ್ರೆ ವಾಟರ್ನೇ ಯೂಸ್ ಮಾಡಬೇಕು. ಯಾಕೆ? ವಾಟರ್ ಇನ್ಕಂಪ್ರೆಸಬಲ್ ಆಗಿರೋದು ಕಾರಣದಿಂದ ನಾವು ಹೈಡ್ರೋ ಟೆಸ್ಟ್ ಮಾಡಬೇಕಂತಂದರೆ ವಾಟರ್ನೇ ಯೂಸ್ ಮಾಡಬೇಕು. ಇನ್ನೊಂದು ಪಾಯಿಂಟ್, ನಾವು ನಾರ್ಮಲ್ ಆಗಿ ಫೀಡ್ ಪಂಪಿಂದ ನಾವು ಹೈಡ್ರೋ ಟೆಸ್ಟ್ ಮಾಡಬೇಕಾದ್ರೆ ಫೀಡ್ ಪಂಪ್ ಎಲ್ಲಿಂದ ಕನೆಕ್ಟ್ ಆಗಿರುತ್ತೆ, ಅದರದ್ದು ಸೆಕ್ಷನ್ ಎಲ್ಲಿ ಡಿರೇಟ್ರಿಂದ ಕನೆಕ್ಷನ್ ಆಗಿರುತ್ತೆ. ಹಾಗಾಗಿ ಅಕಸ್ಮಾತು ಡಿರೇಟ್ನಲ್ಲಿ ಇರ್ತಕ್ಕಂತಹ ವಾಟರ್ ಟೆಂಪ್ರೇಚರ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾವು ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರಲ್ಲಿ ಇರ್ತಕ್ಕಂತಹ ವಾಟರ್ನೇ ನಾವು ಹೈಡ್ರಾಲಿಕ್ ಟೆಸ್ಟ್ಗೆ ಯೂಸ್ ಮಾಡಬೇಕು. ಅಬೋ 30 ಡಿಗ್ರಿ ಅಥವಾ 35 ಡಿಗ್ರಿಗಿಂತ ನಾವು ಮೇಲೆ ಹೋಗಬಾರ್ದು. ಬಿಲೋ 30 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂತಹ ವಾಟರ್ನ ನಾವು ಹೈಡ್ರೋ ಟೆಸ್ಟಿಗೆ ಯೂಸ್ ಮಾಡಬೇಕಾಗಿದ್ದು. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸ್ಟೀಮನ್ನು ಯೂಸ್ ಮಾಡಬಾರ್ದು ಮತ್ತು ವಾಟರ್ನೇ ಯೂಸ್ ಮಾಡಬೇಕು. ಅದು DM ವಾಟರ್ನೇ ಯೂಸ್ ಮಾಡಬೇಕು. ಇಷ್ಟು ಯಾಕೆ ಮಾಡಬೇಕು, ಆಮೇಲೆ ಎಷ್ಟು ಮಾಡಬೇಕು, ಜೊತೆಗೆ ವಾಟರ್ನೇ ಯಾಕೆ ಯೂಸ್ ಮಾಡಬೇಕು, ಯಾವ ವಾಟರು DM ವಾಟರ್ನೇ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಹೈಡ್ರೋ ಟೆಸ್ಟ್ ಬಗ್ಗೆ ನಾವು ಸಿಂಪಲ್ ಎಕ್ಸ್ಪ್ಲನೇಷನ್ ತಿಳ್ಕೊಂಡ್ವಿ. ನೆಕ್ಸ್ಟ್ ಏನು ಬರುತ್ತೆ, ವೈ, ಯಾಕೆ
ಹೈಡ್ರೋ ಟೆಸ್ಟ್ ಇಂಪಾರ್ಟೆನ್ಸ್ ಏನು, ಅಂದರೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಓಕೆ, ವೈ ಹೈಡ್ರೋ ಟೆಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನಾವು ಮೇನ್ ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದರೆ, ಅದನ್ನು ಟೆಸ್ಟ್ ಮಾಡೋದ್ರಿಂದ ನಮಗೆ ಲೀಕೇಜು ಡಿಟೆಕ್ಷನ್ ಆಗುತ್ತೆ. ಅಂದರೆ ಯಾವ ಪಾರ್ಟಲ್ಲಿ, ವೆಲ್ಡಿಂಗ್ ಜಾಯಿಂಟಲ್ಲಿ ಆಗಿರ್ಬೋದು, ಬೆಂಡ್ ಆಗಿರ್ಬೋದು, ಅಕಸ್ಮಾತ್ ಎರೆಕ್ಷನ್ನಲ್ಲಿ ಏನಾದರೂ ವೆಲ್ಡಿಂಗ್ ಆಗಿರ್ಬೋದು ಅಥವಾ ಟ್ಯೂಬ್ ಫಾಲ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಟೈಮಲ್ಲಿ ಏನಾದರೂ ಫಾಲ್ಟ್ಸ್ ಆಗಿರ್ಬೋದು, ಬೆಂಡ್ ಆಗಿರ್ಬೋದು, ನೆಕ್ಕಲ್ಲಿ ವೆಲ್ಡಿಂಗ್ ಜಾಯಿಂಟ್ ಕರೆಕ್ಟ್ ಆಗಿರ್ಲಾರ್ದಂಗೆ ಇರ್ಬೋದು. ಈ ಥರದಂತಹ ನಮಗೆ ಲೀಕೇಜಸ್ ಏನಾಗುತ್ತೆ ಇಮ್ಮಿಡಿಯೇಟಾಗಿ ಡಿಟೆಕ್ಷನ್ ಆಗುತ್ತೆ. ರನ್ನಿಂಗ್ ಪ್ಲ್ಯಾಂಟ್ ಅಂದರೆ ಆಲ್ರೆಡಿ 2 ಇಯರ್ಸು 3 ಇಯರ್ಸು 10 ಇಯರ್ಸ್ ಆಗಿರ್ತಕ್ಕಂತಹ ಬಾಯ್ಲರಲ್ಲಿ ಕೂಡ ನಾವೇನು ಮಾಡ್ತೀವಿ, ಆಫ್ಟರ್ ರನ್ ಆದಮೇಲೆ ಕೂಡ ನಾವು ಲೀಕೇಜ್ ಟೆಸ್ಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಜೊತೆಗೆ ನಾವು ಟ್ಯೂಬ್ನ ಸ್ಟ್ರೆಂತನ್ನು ಕೂಡ ನಾವು ಚೆಕ್ ಮಾಡಬೇಕು. ಅಂದರೆ ಇಷ್ಟು ಪ್ರೆಷರ್ ಕೊಟ್ಟರೆ, ಅಂದರೆ 1.5% ಅಷ್ಟು ನಾವು ಪ್ರೆಷರ್ ಕೊಟ್ಟರೆ ಆ ಟ್ಯೂಬಿನ ಸ್ಟ್ರೆಂತ್ ನಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟು ನಾರ್ಮಲಾಗಿ ಲಾಂಗ್ ರನ್ನಿಂಗ್ ಅವರ್ಸ್ ನಡೆಯುತ್ತದಾ ಅಥವಾ ನಡೆಯೋಲ್ಲ ಅನ್ನೋದು ಚೆಕ್ ಮಾಡಬೇಕು ಅಂತಂದರೆ ನಾವು ಹೈಡ್ರೋ ಟೆಸ್ಟು ಮಾಡಲೇಬೇಕು. ಅದರಲ್ಲಿ ಹೈಡ್ರೋ ಟೆಸ್ಟಲ್ಲಿ ಯಾವುದೇ ಥರದ್ದು ಲೀಕೇಜ್ ಬರದೆ ಅದು ಪಾಸ್ ಆಗಿದೆ ಅಂತಂದರೆ ಅವಾಗ ಆ ಟ್ಯೂಬಲ್ಲಿ ಸ್ಟ್ರೆಂತ್ ಇದೆ ಅಂತ ಅರ್ಥ. ಜೊತೆಗೆ ಸೇಫ್ಟಿ ಏನಂತಂದರೆ, ಇವಾಗ ನಾರ್ಮಲ್ಲಾಗಿ ನಾವು ಹೈಡ್ರೋ ಟೆಸ್ಟ್ ಮಾಡದೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೈಂಡೆಡ್ಗೆ ಕಣ್ಣು ಮುಚ್ಕೊಂಡು ನಂಬೋದ್ರಿಂದ ಅದು ಸೇಫ್ಟಿಯಾಗಿ ಇರುವುದಿಲ್ಲ. ಹಾಗಾಗಿ ಹೈಡ್ರೋ ಟೆಸ್ಟ್ ಮಾಡೋದ್ರಿಂದ ಓಕೆ ಸ್ಮೂತಾಗಿ ಪ್ಲ್ಯಾಂಟ್ ರನ್ ಆಗುತ್ತೆ. ಯಾವುದೇ ಥರದ ಎಕ್ಸ್ಪ್ಲೋಷನ್ ಚಾನ್ಸಸ್ ಆಗಿ, ಟ್ಯೂಬ್ ಬ್ಲಾಸ್ಟ್ ಆಗೋಂಥ ಚಾನ್ಸಸ್ ಆಗಲಿ, ಅಥವಾ ವಾಟರ್ ಲೀಕೇಜ್ ಆಗಿ ಕೆಳಗಡೆ ಆ್ಯಶ್ ಕಂಟಾಮಿನೇಟೆಡ್ ಆಗೋದಾಗಲಿ, ಒಳಗಡೆ ಏನಾಗುತ್ತೆ ಲೀಕೇಜ್ ಆಗಿದ್ದರೆ ಇಮ್ಮಿಡಿಯೇಟಾಗಿ ನಮಗೆ ಫೈಂಡ್ ಔಟ್ ಆಗಲ್ಲ. ಅಲ್ಲಿ ಏನಾಗ್ತದೆ ಅಂತಂದರೆ ಸುತ್ತ ಕವರ್ ಆಗುತ್ತೆ. ಫಸ್ಟು ವೇಪರೈಸೇಷನ್ ಎಲ್ಲ ಸ್ಟಾರ್ಟ್ ಆಗಿ ಆ್ಯಶ್ ಕಂಟೆಂಟ್ ಎಲ್ಲ ಜಮಾ ಆಗಿ ಅಲ್ಲೆಲ್ಲ ಬ್ಲಾಕ್ ಆಗಿ ಆಮೇಲೆ ಬಾಯ್ಲರ್ ಎಕ್ಸ್ಪ್ಲೋಷನ್ ಆಗುವಂತಹ ಚಾನ್ಸಸ್ಸು ತುಂಬಿರುತ್ತೆ. ಆಮೇಲೆ ರನ್ನಿಂಗ್ ಪ್ಲ್ಯಾಂಟ್ಗಳಲ್ಲಿ ಪ್ರಾಫಿಟಬಲ್ ಆಗಿ ನಡೀತಿರ್ತಕ್ಕಂತಹ ಪ್ಲ್ಯಾಂಟು ಇಮ್ಮಿಡಿಯೇಟಾಗಿ ಶೆಡ್ ಡೌನ್ಗಳೆಲ್ಲ ತೊಗೊಂತು ಅಂತಂದರೆ ಲಾಟ್ ಆಫ್ ಲಾಸಸ್ಗಳು ಜಾಸ್ತಿ ಆಗುತ್ತೆ, ಶೆಡ್ ಡೌನ್ಗಳು ಲಾಸಸ್ ಆಗುತ್ತೆ. ಆಮೇಲೆ ಅದು ಅಲ್ಲದೆ ನಮಗೆ ಲೀಕೇಜ್ ಆಗ್ತಾ ಇರ್ತದೆ. ಆ ಲೀಕೇಜ್ ಅಷ್ಟೇ ಜೊತೆಗೆ ಬೇರೆ ಟ್ಯೂಬ್ಗಳಿಗೆ ಎಕ್ಸ್ಪ್ಲೋಷನ್ ಆಗಿ ಅಲ್ಲಿ ಏನಾಗುತ್ತೆ ಮತ್ತೆ ಮಾಯ್ಶ್ಚರು, ಆಕ್ಸಿಜನ್ ಕಂಟೆಂಟ್ ಆಗಿ ಉಳುಕಿದ್ದು ಟ್ಯೂಬ್ಗಳಿಗೆ ಕೂಡ ನಮಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಮಗೆ ಬಾಯ್ಲರು ಸ್ಮೂತಾಗಿ ರನ್ ಆಗಬೇಕು, ಯಾವುದೇ ಥರದ್ದು ಆಕ್ಸಿಡೆಂಟ್ಗಳು ಆಗಬಾರದು, ಆಮೇಲೆ ಯಾಶ್ ಕಂಟಾಮಿನೇಷನ್ ಆಗಿ ಜಾಮ್ ಆಗಬಾರದು, ಈ ಥರದ್ದೆಲ್ಲ ಸಮಸ್ಯೆ ಕ್ರಿಯೇಟ್ ಆಗಬಾರ್ದು. ಹಾಗಾಗಿ ನಾವು ಹೈಡ್ರೋ ಟೆಸ್ಟನ್ನು ಕಂಪಲ್ಸರಿ ಮಾಡೋದು. ಜೊತೆಗೆ ಕಮಿಷನಿಂಗ್ ಮುಂಚೆ ಕೂಡ ಕಂಪಲ್ಸರಿ ಹೈಡ್ರೋ ಟೆಸ್ಟ್ ಮಾಡಲೇಬೇಕು. ಜೊತೆಗೆ ಆ್ಯನ್ಯುವಲ್ ಇನ್ಸ್ಪೆಕ್ಷನ್ ಕೂಡ ತುಂಬ ಇಂಪಾರ್ಟೆಂಟು. ಹೈಡ್ರೋ ಟೆಸ್ಟಲ್ಲಿ ಪಾಸ್ ಆದರೆ ಮಾತ್ರ ನೆಕ್ಸ್ಟ್ ಇಯರ್ಗೆ, ಅಂದರೆ ಇಯರ್ಲಿ ಒನ್ಸು ಬಾಯ್ಲರ್ ಇನ್ಸ್ಪೆಕ್ಟ್ರ್ ಬಂದಾಗ ನಾವು ಬಾಯ್ಲರ್ ಸೇಫಾಗಿ ಇದೇನಾ ಇಲ್ಲ ಅಂಥೇಳಿ ಅವರು ಚೆಕ್ ಮಾಡೋದು. ಬಾಯ್ಲರ್ ಹೈಡ್ರೋ ಟೆಸ್ಟ್ ಮಾಡಿದರೆ ಮಾತ್ರ ನಮಗೆ 1 ವರ್ಷ ಆ ಬಾಯ್ಲರ್ನ ನಡೆಸಲಿಕ್ಕೆ ನಮಗೆ ಗೌರ್ಮೆಂಟ್ ಅಪ್ರೂವಲ್ಲು ಸಿಗೋದು. ಹಾಗಾಗಿ ಬಾಯ್ಲರ್ ಹೈಡ್ರೋ ಟೆಸ್ಟ್ ಅನ್ನೋದು ಇಷ್ಟರ ಮಟ್ಟಿಗೆ ನಮಗೆ ಇಂಪಾರ್ಟೆನ್ಸ್ ಆಗಿರುತ್ತೆ. ಹೈಡ್ರೋ ಟೆಸ್ಟ್ ಮಾಡದೆ ಬಾಯ್ಲರ್ ರನ್ ಮಾಡಿದರೆ ಹಿಡನ್ ಲೀಕೇಜ್ ಡಿಟೆಕ್ಷನ್ ಆಗೋಲ್ಲ, ಆಕ್ಸಿಡೆಂಟ್ ಆಗುವಂತಹ ಚಾನ್ಸಸ್ಸು ತುಂಬ ಇರುತ್ತೆ. ಓಕೆ, ಇವಾಗ ಬಾಯ್ಲರು ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಂಡ್ರಿ, ಬಾಯ್ಲರ್ ಹೈಡ್ರೋ ಟೆಸ್ಟ್ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡ್ರಿ. ಇವಾಗ ಬಾಯ್ಲರ್ನ ನಾವು ಹೈಡ್ರೋ ಟೆಸ್ಟ್ ಮಾಡಬೇಕು ಅಂತಂದರೆ ನಾವು ಪ್ರಿಪ್ರೇಷನ್ ಏನೆಲ್ಲ ತಗೊಳ್ಬೇಕು. ಇನ್ನು ಪ್ರಿಪ್ರೇಷನ್ ಅಂತಂದರೆ ಬೇಸಿಕ್ಕಿಂದ ಬಂದರೆ ತುಂಬ ಇರುತ್ತೆ. ಆದರೆ ಇವಾಗ ಒಂದು ಸಿಂಪಲ್ ಪ್ರಿಪ್ರೇಷನ್ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಹೊಸ ಬಾಯ್ಲರ್ ಆಗಿದ್ದರೆ, ಅಂದರೆ ಎರೆಕ್ಷನ್ ಕಂಪ್ಲೀಟ್ ಆಗಿ ಆ ಟೈಮಲ್ಲಿ ಆಗಿತ್ತು ಅಂತಂದರೆ ಯಾವುದೇ ಥರದ್ದು ಶೆಡ್ ಡೌನ್ ಅವಶ್ಯಕತೆ ಇಲ್ಲ, ಯಾಕಂದರೆ ಇನ್ನೂ ರನ್ನೇ ಆಗಿರಲ್ಲ. ಹಾಗಾಗಿ ಫಸ್ಟು ಕ್ಲೀನಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಒಳಗಡೆ ಆ್ಯಶ್ ಕಂಟೆಂಟ್ ಆಗಿರ್ಬೋದು, ಒಳಗಡೆ ಮೆಟೀರಿಯಲ್ ಸ್ಕಫೋಲ್ಡಿಂಗ್ ಆಗಿರ್ಬೋದು, ಈ ಥರದಕ್ಕೆ ಸಂಬಂಧಪಟ್ಟಂಥ ನಮಗೆ ಅವನ್ನೆಲ್ಲವ ಕ್ಲೀನಿಂಗ್ ಆಗಬೇಕು, ಯಾವುದು ಕಮಿಷನಿಂಗ್ ಇದ್ದ ಸಂದರ್ಭದಲ್ಲಿ. ನೆಕ್ಸ್ಟ್ ಏನಿರುತ್ತೆ,
ರನ್ನಿಂಗ್ ಪ್ಲ್ಯಾಂಟಲ್ಲಿ ನಾವು ಬಂದ್ ಮಾಡಿದ್ದೀವಿ ಅಂತಂದರೆ ಕಂಪಲ್ಸರಿ ಕ್ಲೀನಿಂಗ್ ಅವಶ್ಯಕತೆ ಇರುತ್ತೆ. ವಿತೌಟ್ ಕ್ಲೀನಿಂಗು ನಾವು ಹೈಡ್ರೋ ಟೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಲೀಕೇಜು ಡಿಟೆಕ್ಟ್ ಆಗೋದೇ ಇಲ್ಲ. ಯಾಕಂತಂದರೆ ಒಂದು ವೇಳೆ ಈ ಗೂಸ್ ನೆಕ್ನಲ್ಲಿ ಆಗಿರ್ಬೋದು ಅಥವಾ ಕನ್ವೆನ್ಷನ್ ಝೋನ್ನಲ್ಲಿ ಆಗಿರ್ಬೋದು, ಸೂಪರ್ ಹಿಟೆಡ್ ಕಾಯಿಲೆಗಳಾಗ ನಮಗೇನಾದರೂ ಆ್ಯಶ್ ಹಂಗೆ ಡೆಪಾಸಿಟ್ ಇದ್ದು ನಮಗೆ ನಾವು ಹೈಡ್ರೋ ಟೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ವೇಳೆ ಸ್ಮಾಲ್ ಲೀಕೇಜು, ಕ್ರ್ಯಾಕ್ ಲೀಕೇಜಸ್ ಏನಾದರೂ ಫೈಂಡ್ ಔಟ್ ಆಯ್ತು ಅಂತಂದರೆ ನಮಗೆ ವಾಟರ್ ಹೊರಗಡೆ ಬರೋದೇ ಇಲ್ಲ, ಅಲ್ಲೇ ಕಂಟಾಮಿನೇಷನ್ ಆಗಿ ಅಲ್ಲೇ ಅದೇ ಆ್ಯಶ್ ಜೊತೆನೇ ಮಾಯ್ಶ್ಚರ್ ಕಂಟೆಂಟ್ ಆಗುತ್ತೆ ಅಷ್ಟೇ ಹೊರತು ನಮಗೆ ಡಿಟೆಕ್ಟ್ ಆಗೋದಲ್ಲ. ಹಾಗಾಗಿ ನಮಗೆ ಜೆಟ್ ಕ್ಲೀನಿಂಗ್ ಅಂತ ಕೂಡ ಆಗ್ತಾರೆ, ಏರ್ ಕ್ಲೀನಿಂಗ್ ಇರ್ತದೆ, ವಾಟರ್ ಕ್ಲೀನಿಂಗ್, ಈ ಥರದ್ದೆಲ್ಲ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಮಗೆ ಲೀಕೇಜು ಎಲ್ಲಿ ಆಗ್ತಾ ಇದೆ ಅಥವಾ ಆಗ್ತಾ ಇದೆನಾ ಇಲ್ಲ ಅನ್ನೋದು ಕನ್ಫರ್ಮ್ 100% ಆಗಬೇಕು ಅಂತಂದರೆ ನಾವು ಫಸ್ಟ್ ಬಾಯ್ಲರ್ನ ಶಟ್ ಡೌನ್ ಮಾಡಬೇಕು, ಕೂಲ್ ಮಾಡಬೇಕು. ಕೂಲ್ ಆದಮೇಲೆ ಜೆಟ್ ಕ್ಲೀನಿಂಗ್, DM ವಾಟ್ರಿಂದ ಜೆಟ್ ಕ್ಲೀನಿಂಗ್ ಎಲ್ಲ ಮಾಡಿ ಕ್ಲಿಯರ್ ಆದಮೇಲೆ ಡ್ರೈ ಎಲ್ಲ ಮಾಡಬೇಕು. ಬಾಯ್ಲರ್ನ ಡ್ರೈ ಎಲ್ಲ ಮಾಡಿ, ಜೆಟ್ ಕ್ಲೀನಿಂಗ್ ಆದರೆ ಮಾಯ್ಶ್ಚರ್ ಕಂಟೆಂಟ್ ಇರುತ್ತಲ್ಲ, ಆಕ್ಸಿಜನ್ ಕಂಟೆಂಟ್ ಆಗಿ ಆಮೇಲೆ ಟ್ಯೂಬ್ ಕರೋಜನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಡ್ರೈ ಮಾಡ್ತೀವಿ. ಒಂದಿಷ್ಟು 100 ಡಿಗ್ರಿನೋ 120 ಡಿಗ್ರಿ ಟೆಂಪ್ರೇಚರ್ ಕೊಟ್ಬಿಟ್ಟು ಇಂತಿಷ್ಟು ಅವರ್, 1 ಡೇ 1.5 ಡೇ ಅಷ್ಟು ಟೆಂಪ್ರೇಚರ್ನ ಬೆಟ್ ಮಾಡಿಬಿಟ್ಟು ನಾವು ಪೂರ್ತಿ ಡ್ರೈ ಮಾಡ್ತೀವಿ. ಮಾಡಿ ಆದಮೇಲೆ ಸ್ಪಷ್ಟವಾಗಿ ನೆಕ್ಸ್ಟ್ ನಾವು ವಾಟರ್ ಫಿಲಪ್ ಮಾಡಿ ನಾವು ಹೈಡ್ರೋ ಟೆಸ್ಟ್ ಪ್ರಿಕಾಷನ್ಸ್ ನಾವು ಏನು ತೊಗೊಳ್ಬೇಕು, ಬಾಯ್ಲರ್ನ ಶಟ್ ಡೌನ್ ಮಾಡಬೇಕು, ಕೂಲ್ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು. ಅದಾದಮೇಲೆ ನಾವು ಹೈಡ್ರೋ ಟೆಸ್ಟ್ ಮಾಡಲಿಕ್ಕೆ ಮುಂದೋಗಬೇಕು. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಐಸೋಲೇಷನ್. ಇದು ತುಂಬ ಇಂಪಾರ್ಟೆಂಟು ಮತ್ತು ಅನ್ಸ್ಕಿಲ್ ವರ್ಕರ್ಸು ಮಾಡುವಂತಹ ಕೆಲಸ ಅಲ್ಲ. ಏಕೆಂತಂದರೆ ಐಸೋಲೇಷನ್ ಅನ್ನೋದು ನಾವು ಯಾವ ವಾಲ್ವನ್ನ ಓಪನ್ನಲ್ಲಿಡಬೇಕು, ಯಾವ ವಾಲ್ವನ್ನ ನಾವು ಕ್ಲೋಸಲ್ಲಿಡಬೇಕು, ಯಾವ್ಯಾವ ಲೈನು ಹೈಡ್ರೋಲಿಕ್ ಟೆಸ್ಟ್ ಮಾಡೋದ್ರಿಂದ ನಮಗೆ ಬಾಯ್ಲರ್ ಪ್ರೆಷರ್ ಪಾರ್ಟ್ಸ್ ಮಾತ್ರ ನಾವು ಹೈಡ್ರೋಲಿಕ್ ತಗೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಏನೆಲ್ಲ ಐಸೋಲೇಷನ್ ಮಾಡಬೇಕು, ಏನೆಲ್ಲ ಐಸೋಲೇಷನ್ ಮಾಡಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಿದು ಐಸೋಲೇಷನ್ ಅಂತಂದರೆ, ಸೇಫ್ಟಿ ವಾಲ್ವ್ಗೆ ಸಂಬಂಧಪಟ್ಟಂತೆ ನಾವೇನು ಮಾಡಬೇಕು, ಐಸೋಲೇಷನ್ ಮಾಡಬೇಕು. ಅಂದರೆ ನಾವು ಸೇಫ್ಟಿ ವಾಲ್ವ್ನ ಇಂತಿಷ್ಟು, ಅಂದರೆ ಇವಾಗ ಬಾಯ್ಲರ್ದು ಸ್ಟೀಮ್ ಡ್ರಮ್ಮಿಂದ ಇರ್ತದೆ, ಸ್ಟೀಮ್ ಡ್ರಮ್ಮಿಂದು ನಾವು ಎಷ್ಟಿರ್ತೀವಿ, ವರ್ಕಿಂಗ್ ಪ್ರೆಷರ್ ಅಲ್ಲ, ನಾರ್ಮಲಾಗಿ ಮ್ಯಾಕ್ಸಿಮಮ್ ಅವೈಲಬಲ್ ಪ್ರೆಷರ್ ಎಷ್ಟಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಪರ್ಸೆಂಟೇಜಿಗೆ ನಾವು ಸೆಟ್ ಮಾಡಿರ್ತೀವಿ. ಆದರೆ ಇದು 1.5% ಅಷ್ಟು ನಾವು ಹೈಡ್ರೋಲಿಕ್ ಟೆಸ್ಟ್ ಮಾಡೋದ್ರಿಂದ ನಮಗೆ ಸೇಫ್ಟಿ ವಾಲ್ವ್ ಲಿಫ್ಟ್ ಆಗುವಂತಹ ಚಾನ್ಸಸ್ಸು 100% ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಫಸ್ಟು ಸೇಫ್ಟಿ ವಾಲ್ವ್ಸಿಗೆ ಗ್ಯಾಗ್ಸ್ನ ಅಪ್ಲೈ ಮಾಡಿ ನಾವು ಸೇಫ್ಟಿ ವಾಲ್ವ್ನ ಗ್ಯಾಗ್ ಮಾಡಬೇಕು. ಓಕೆ, ಅದೊಂದೇ ಮಾಡಿದರೆ ಆಯಿತಾ? ಸೇಫ್ಟಿ ವಾಲ್ವ್ನ ಮಾಡಬೇಕು. MSSBಗೆ ಸಂಬಂಧಪಟ್ಟಂತೆ MSSB ಸೇಫ್ಟಿ ವಾಲ್ವ್ಗೂ ಗ್ಯಾಗ್ ಮಾಡಬೇಕು. ಓಕೆ, ನಮಗೆ MSSE ವಾಲ್ವ್ ಏನಿರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಐಸೋಲೇಟ್ ಮಾಡಬೇಕು. ಇಲ್ಲ ಅಂತಂದರೆ ವಾಟರು ಆಫ್ಟರ್ ಪಾಸ್ ಆಗಿ ನಮಗೆ ಅಪ್ ಟು ಟರ್ಬೈನ್ವರೆಗೆ ಹೋಗ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಡಿಸೂಪರೇಟೆಡ್ ಆಗಿರ್ಬೋದು, ಅದರಿಂದ ಸಪ್ರೇಟಾಗಿ ಯಾವುದಾದ್ರೂ ಲೈನ್ ತೊಗೊಂಡಿರ್ತೀವಲ್ಲ ಅದಕ್ಕೂ ನಮಗೆ ಡೈರೆಕ್ಟು ಹೈಡ್ರಾಲಿಕ್ ಅಷ್ಟು ಪ್ರೆಷರು ವಿತ್ಸ್ಟ್ಯಾಂಡ್ ಮಾಡೋಂಥ ಕೆಪಾಸಿಟಿ ಇಲ್ಲಾರ್ದ ಲೈನ್ ಏನಾದರೂ ಅದಕ್ಕೆ ಕನೆಕ್ಟ್ ಮಾಡಿದರೆ ಹೆವಿ ಆಕ್ಸಿಡೆಂಟ್ ಆಗುವಂತಹ ಚಾನ್ಸಸ್ಗಳು ತುಂಬ ಇರ್ತವೆ. ಹಾಗಾಗಿ ನಾವು ಐಸೋಲೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟು ಮಾಡಿದರೆ ಆಗೋಯ್ತಾ? ಜೊತೆಗೆ CBD, IBD ಇದಕ್ಕೆ ಸಂಬಂಧಪಟ್ಟಂಥ ಐಸೋಲೇಷನ್ ವಾಲ್ವ್ಗೂ ಕೂಡ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಯಾಕಂತಂದರೆ ನಾವು ನಾರ್ಮಲಾಗಿ ಹೈಡ್ರಾಲಿಕ್ ಪ್ರೆಷರ್ ಮಾಡ್ತಾಯಿದ್ರೆ ಮೈನ್ಯೂಟ್ ಲೀಕೇಜ್ ಇತ್ತು, ಎಲ್ಲಿ CBD ಆಗಲಿ IBDಯನ್ನಾಗಲಿ ಅಥವಾ ಯಾವುದೇ ಥರದ ವೆಂಟ್ಗಳಿಗೆ ಸಂಬಂಧಪಟ್ಟಂತನಾಗಲಿ ಅವನ್ನೆಲ್ಲ ಕಂಪ್ಲೀಟಾಗಿ ಐಸೋಲೇಷನ್ ಮಾಡಿದರೆ ಮಾತ್ರ ನಮಗೆ ಪ್ರೆಷರ್ ವಿತ್ಸ್ಟ್ಯಾಂಡ್ ಆದಮೇಲೆ ನಮಗೆ ಅಲ್ಲಿ ಯಾವುದೇ ಥರದ ಲೀಕೇಜ್ ಇಲ್ಲ ಅಂತಂದ್ರೆ ಮಾತ್ರ ಕರೆಕ್ಟ್ ರಿಸಲ್ಟ್ ನಮಗೆ ಹೈಡ್ರಾಲಿಕ್ ಟೆಸ್ಟ್ ಸಿಗುತ್ತೆ. ಹಾಗಾಗಿ ಐಸೋಲೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇನ್ನು ಬ್ರೀಫಾಗಿ ಹೇಳೋದತ್ತಂತಂದರೆ MSSB ಫುಲ್ ಕ್ಲೋಸ್ ಆಗಿರಬೇಕು. ಆಮೇಲೆ ಡ್ರಮ್ ಸೇಫ್ಟಿ ವಾಲ್ವನ್ನ ಗ್ಯಾಗ್ಸ್ ಆಗಿ ಟೈಟ್ ಮಾಡಿರಬೇಕು. 3 ಸೇಫ್ಟಿ ವಾಲ್ವ್ ಬರುತ್ತೆ, ಅಥವಾ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂತಹ ಬಾಯ್ಲರ್ಗೆ 4 ಬರ್ತವೆ. 4 ಸೇಫ್ಟಿ ಗ್ಯಾಗ್ಸ್ನ ಕಂಪ್ಲೀಟಾಗಿ ಐಸೋಲೇಟ್ ಮಾಡಬೇಕು, MSSB ಐಸೋಲೇಟ್ ಮಾಡಬೇಕು. ಆಮೇಲೆ ಹೈಯರ್ ಅಥಾರಿಟಿ ಇನ್ಸ್ಟ್ರಕ್ಷನ್ ಕೇಳಿ
ಗೇಜ್ ಗ್ಲಾಸ್ಗೆ ಸಂಬಂಧಪಟ್ಟಂಥ ಅದಕ್ಕೆ ಅದರದ್ದು ಕಂಡೀಷನ್ ನೋಡಿಕೊಂಡು ನಾವು ಐಸೋಲೇಟ್ ಮಾಡಬೇಕಾ ಬೇಡ. ಆಮೇಲೆ ಡ್ರಮ್ ಲೆವೆಲ್ಗೆ ಟ್ರಾನ್ಸ್ಮಿಟರ್ಗೆ ತೊಗೊಂಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಇನ್ಸ್ಟ್ರುಮೆಂಟೇಷನ್ ಡೈರೆಕ್ಷನ್ ತಗೊಂಡು ನಾವು ಕೆಲವೊಂದು ಟ್ರಾನ್ಸ್ಮಿಟರ್ಗಳಿಗೆ ಬರ್ತಿರ್ತಕ್ಕಂತಹ ಲೈನ್ನ ನಾವು ಐಸೋಲೇಟು ಮಾಡಬೇಕಾಗುತ್ತೆ. ಜೊತೆಗೆ ಸ್ಯಾಂಪಲ್ ಲೈನ್ಗಳು ಬಂದಿರ್ತವೆ, ಸ್ಯಾಂಪಲ್ ಲೈನು ಯಾಕಂತಂದರೆ ಈ MSSV ಇಂದ ಅಥವಾ ಎಕನಾಮೈಸರಿಂದ ಇಲ್ಲಿ ಸ್ಯಾಂಪಲ್ ಲೈನ್ಗಳನ್ನ ತೊಗೊಂಡಿರ್ತೀವಿ ನಾವು ವಾಟರ್ ಟೆಸ್ಟ್ ಮಾಡಬೇಕು ಅಂತಂದರೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಾಲ್ವ್ಗಳನ್ನ ನಾವೇನು ಮಾಡಬೇಕಾಗುತ್ತೆ, ಐಸೋಲೇಟ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಏನು ಅಂತಂದರೆ ಸೇಫ್ಟಿ ವಾಲ್ವ್, MSSV ಮತ್ತು ಪ್ರೆಷರ್ ಕಡಿಮೆ ವಿತ್ಸ್ಟ್ಯಾಂಡ್ ಮಾಡ್ತಕ್ಕಂತಹ ಲೈನ್ ಆಫ್ಟರ್ MSSV ಏನಿರ್ತದಲ್ಲ, ಹಾಗಾಗಿ ನಾವು ಬಾಯ್ಲರ್ ಪ್ರೆಷರ್ ಪಾರ್ಟ್ನ ಮಾತ್ರ ನಾವು ಹೈಡ್ರೋ ಟೆಸ್ಟ್ ಮಾಡಬೇಕಾಗುತ್ತೆ. ಇಷ್ಟು ಐಸೋಲೇಷನ್ ವಾಲ್ವ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರಬೇಕು. ಇನ್ನು ಬಾಯ್ಲರ್ ಐಸೋಲೇಷನ್ ಬಗ್ಗೆ ಆಗೋಯ್ತು, ಓಕೆನಾ. ಅಂದರೆ ಹೈಡ್ರೋ ಟೆಸ್ಟ್ ಮಾಡಬೇಕಾದ್ರೆ ನಾವು ಏನೆಲ್ಲ ವಾಲ್ವ್ಗಳನ್ನ ಯಾವ್ಯಾವ ಕಂಡೀಷನಲ್ಲಿ ಕ್ಲೋಸ್ ಮಾಡಬೇಕು ಅಂತೇಳಿ ನಾನಲ್ಲಿ ಒಂದು ಪಾಯಿಂಟ್ ಹೇಳಿದ್ದೆ, ಏರ್ ವೆಂಟ್ಸ್ ಕೂಡ ಅಂತೇಳಿ. ಆದರೆ ನಮಗೆ ಬಿಫೋರ್ ವಾಟರ್ ಫಿಲ್ಲಿಂಗಿಂತ ಮುಂಚಿತವಾಗಿ ಏರ್ ವೆಂಟ್ಸ್ ಎಲ್ಲವೂ ಓಪನ್ ಆಗಿ ಇರಲೇಬೇಕು. ಇದು ತುಂಬ ಇಂಪಾರ್ಟೆಂಟು ಪಾಯಿಂಟು. ಡ್ರಮ್ಮಲ್ಲಿ ಬರ್ತಕ್ಕಂತಹ ಒಂದು ಅಥವಾ ಎರಡು ವೆಂಟ್ಸು ಓಪನ್ ಇರಬೇಕು. ಎಕನಾಮೈಸರ್ ಹೆಡ್ಡರ್ ವೆಂಟ್ ಕಂಪಲ್ಸರಿ ಓಪನ್ ಇರಬೇಕು. ಸೂಪರ್ ರಿಟೆಡ್ ಹೆಡ್ಡರ್ ಇರ್ತಕ್ಕಂತಹ ವೆಂಟ್ಸು ಓಪನ್ನಲ್ಲಿರಬೇಕು. ಆಮೇಲೆ ಮೇನ್ ಸ್ಟೀಮ್ ಲೈನ್ಗೆ ಸಂಬಂಧಪಟ್ಟಂತಹ ವೆಂಟು ಕಂಪಲ್ಸರಿ ಓಪನ್ ಆಗೇ ಇರಬೇಕು. ಇಷ್ಟು ನಮಗೆ ಏರ್ ವೆಂಟು ಓಪನ್ ಆಗಿರಲೇಬೇಕು. ಬಿಫೋರ್ ವಾಟರ್ ಫಿಲ್ಲಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಏರ್ ವೆಂಟು ಕಂಪಲ್ಸರಿ ಓಪನ್ ಆಗಿದೆನಾ ಇಲ್ಲ ಅನ್ನೋದು ನೋಡೋದು ತುಂಬ ಇಂಪಾರ್ಟೆಂಟು. ಇಲ್ಲಿ ವಾಟರ್ ಫಿಲ್ಲಿಂಗ್ ಸ್ಟಾರ್ಟ್ ಮಾಡಬೇಕು. ಏನು ಮಾಡಬೇಕು, ವಾಟರ್ ಫಿಲ್ಲಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಡಿರೇಟ್ರಲ್ಲಿ ಇರ್ತಕ್ಕಂತಹ ನೀರು ಟೆಂಪರೇಚರ್ನ ನಾವು ಚೆಕ್ ಮಾಡಬೇಕು. ನಮಗೆ ಬಿಲೋ 28, 30, 35ಗಿಂತ ನಮಗೆ ಟೆಂಪರೇಚರ್ ಕಡಿಮೆ ಇರಬೇಕು. ಆ ಟೆಂಪರೇಚರ್ ಇರ್ತಕ್ಕಂತಹ DM ವಾಟರ್ನೇ ನಾವು ವಾಟರ್ ಫಿಲ್ಲಿಂಗಿಗೆ ನಾವು ಯೂಸ್ ಮಾಡಬೇಕು. ಅಥವಾ ನಾವೇನು ಮಾಡ್ತೀವಿ, ಡಿರೇಟರ್ನಲ್ಲಿ ಇರ್ತಕ್ಕಂತಹ ನೀರನ್ನು ತಗೊಳ್ಳದೆ ನಾವು ಪ್ರತಿಯೊಂದು ಬಾಯ್ಲರ್ಗೆ ಇನಿಷಿಯಲ್ ಫಿಲ್ಲಿಂಗ್ ಅಂತ ಹೇಳ್ಬಿಟ್ಟು ನಾವು ಪೈಪ್ಲೈನ್ನ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತೀವಿ. ಎಲ್ಲಿಂದ ಬರುತ್ತೆ ಅದು, DM ವಾಟರ್ ಟ್ಯಾಂಕ್, DM ಸ್ಟೋರೇಜ್ ಟ್ಯಾಂಕಿಂದ ಟ್ರಾನ್ಸ್ಫರ್ ಪಂಪ್ ಮುಖಾಂತರ ನಾವು ಎಕನಾಮೈಸರ್ ಥ್ರೂ ನಾವು ಬಾಯ್ಲರ್ಗೆ ವಾಟರ್ ಫಿಲ್ ಮಾಡೋಂತಹ ಅವೈಲಬಿಲಿಟಿ ಪ್ರತಿಯೊಂದು ಬಾಯ್ಲರ್ಗೆ ಇರುತ್ತೆ. ಹಾಗಾಗಿ ನಾವು ಕೋಲ್ಡ್ ವಾಟರ್ನ ಅಂದರೆ DM ವಾಟರ್ನ ನಾವು ಫಿಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಟ್ರಾನ್ಸ್ಫರ್ ಪಂಪ್ ಮುಖಾಂತರ ಅಲ್ಲಿಂದ ಇನಿಷಿಯಲ್ ಥ್ರೂ ಎಕನಾಮೈಸರ್ ಥ್ರೂ ನಾವೇನು ಮಾಡಬೇಕು, DM ವಾಟರ್ನ ಫಿಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಫಿಲಪ್ ಸ್ಟಾರ್ಟ್ ಆಯಿತು ಅಂತಂದರೆ ನಾವು CBD, IBD, ರಿಂಗ್ ಹೆಡ್ಡರ್ ಡ್ರೈನ್ಗಳೆಲ್ಲ ಕ್ಲೋಸ್ ಇದೇನಾ ಇಲ್ಲ ಚೆಕ್ ಮಾಡಬೇಕು. ಮಾಡೋಕ್ಕಿಂತ ಮುಂಚಿತವಾಗಿ DM ವಾಟರ್ ಪ್ಯಾರಾಮೀಟರು ಕರೆಕ್ಟ್ ಇದೇನಾ ಇಲ್ಲ ಅಂತೇಳಿ ಚೆಕ್ ಮಾಡಿಕೊಂಡು ನಾವು DM ವಾಟರ್ನ ಫಿಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತವೆ, ಆಮೇಲೆ ನಾವು ಏನೆಲ್ಲ ಮಾಡಬೇಕು. ವಾಟರ್ ಫಿಲ್ಲಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ವಾಟರ್ ಹೋಗ್ತಾ ಇದೆನಾ ಇಲ್ಲ, ಆಮೇಲೆ ಟ್ರಾನ್ಸ್ಫರ್ ಪಂಪಿಂದ ಫ್ಲೋ ಎಷ್ಟು ಹೋಗ್ತಾ ಇದೆ, 10 ಟನ್ ಹೋಗ್ತಾ ಇದೆನಾ, 20 ಟನ್ ಹೋಗ್ತಾ ಇದೆನಾ, 30 ಟನ್ ಫ್ಲೋ ಹೋಗ್ತಾ ಇದೆನಾ ಅನ್ನೋದು ಚೆಕ್ ಮಾಡ್ತಾ ಹೋಗಬೇಕು. ಫಸ್ಟ್ ವೆಂಟುಗಳೆಲ್ಲ ಓಪನ್ ಇತ್ತಲ್ಲಿ ಅಲ್ಲಿ ಮೈನ್ಯೂಟಾಗಿ ಏರ್ ಸೌಂಡು ಬರ್ತಾ ಇದೆನಾ ಇಲ್ಲ ಚೆಕ್ ಮಾಡ್ಕೊಳ್ಳಿ. ಎಕನಾಮೈಸರ್ ಫಸ್ಟ್ ವೆಂಟೌಟ್ ಆಗಬೇಕು, ವೆಂಟೌಟ್ ಕಂಪ್ಲೀಟಾಗಿ ಆಗಬೇಕು. ವೆಂಟೌಟ್ ಮಾಡೋದಂತಂದರೆ ಏನು, ನಮಗೆ ವೆಂಟಿಂದ ಒಳಗಡೆ ಏರ್ ಬಬಲ್ಸ್ ಏನಾಗ್ತದೆ ಹೊರಗಡೆ ಬರ್ತಾ ಇರ್ತದೆ. ಅಂದರೆ ಡ್ರಾಪ್ ಬೈ ಡ್ರಾಪು ಜೊತೆಗೆ ಬಿಟ್ಟು ಬರ್ತದಲ್ಲ, ಆ ಟೈಮಲ್ಲಿ ನಾವು ವೆಂಟ್ಸ್ನ ಯಾವುದೇ ಕಾರಣಕ್ಕೂ ನಾವು ಕ್ಲೋಸ್ ಮಾಡಬೇಕು. ನಮಗೆ ವೆಂಟೌಟ್ ಆಗ್ತಿರ್ಬೇಕಾದ್ರೆ ವಾಟರು ಯೂನಿಫಾರ್ಮ್ ಆಗಿ ಬರ್ತಿರಬೇಕು. ಅಲ್ಲಿ ಯಾವುದೇ ಥರದ್ದು ಏರ್ ಬಬಲ್ಸ್ ಆಗಲಿ ಏರ್ ಗುಳ್ಳೆಗಳಾಗಲಿ ನಮಗೆ ಕಾಣಬಾರ್ದು. ಯೂನಿಫಾರ್ಮ್ ಆಗಿ ಯಾವಾಗ ನಮಗೆ ವಾಟರ್ ಹೊರಗಡೆ ಬರ್ತದಲ್ಲ, ಆ ಟೈಮಲ್ಲಿ ನಾವೇನು ಮಾಡಬೇಕು, ಏರ್ ವೆಂಟ್ನ ನಾವು ಕ್ಲೋಸ್ ಮಾಡಬೇಕು. ಎಕನಾಮೈಸರ್ ಆದಮೇಲೆ ನೆಕ್ಸ್ಟ್ ಡ್ರಮ್ಮಲ್ಲಿ ಬರ್ತದೆ. ಡ್ರಮ್ಮಿಂದ ಎಲ್ಲ ಟ್ಯೂಬ್ಗಳಲ್ಲೇ ವಾಟರ್ ಫಿಲ್ ಆಗ್ತವೆ. ವಾಟರ್ ಫಿಲ್ ಆದಮೇಲೆ
ಒಂದು ಡ್ರಮ್ ಲೆವೆಲ್ ಒಂದು 10% 20% ಬಂದ ಮೇಲೆ ಸಿ ಬಿ ಡಿ ಮತ್ತು ಐ ಬಿ ಡಿನ 1 ಮಿನಿಟ್ವರೆಗೆ ಓಪನ್ ಮಾಡಿ ಮತ್ತೆ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು. ಆ ಟೈಮಲ್ಲಿ ಏನಾಗುತ್ತೆ, ಏನಾದರೂ ಕೆಳಗಡೆ ಬಾಟಮಲ್ಲಿ ಏನಾದರೂ ಏರ್ ಸ್ಟ್ರಕ್ ಆಗಿತ್ತು ಅಂತಂದ್ರೂ ಕೂಡ ಅದು ಕೂಡ ರಿಮೂವ್ ಆಗಿ ನಮಗೆ ಕಂಪ್ಲೀಟಾಗಿ ಏರ್ ರಿಮೂವ್ ಆಗುವಂತಹ ಚಾನ್ಸಸ್ಸು ತುಂಬ ಇರ್ತದೆ. ಆಮೇಲೆ ಡ್ರಮ್ ಲೆವೆಲ್ ಇನ್ಕ್ರೀಸ್ ಆಗಿ ಸೂಪರ್ ಹಿಟೆಡ್ ಕಾಯಿಲ್ ಹೋಗಿ ಅಲ್ಲೇನಾಗುತ್ತೆ, ನಮಗೆ ವೆಂಟ್ಸ್ ಎಲ್ಲ ಟಾಪಲ್ಲಿ ಇರೋ ಕಾರಣದಿಂದ ನಮಗೆ ಕಂಪ್ಲೀಟಾಗಿ ಏರ್ ರಿಮೂವ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಏರ್ ರಿಮೂವ್ ಆದಂಗೆಲ್ಲ ನಾವು ಐಸೋಲೇಷನ್ನ ಅಂದರೆ ಏರ್ ವೆಂಟನ್ನು ಒಂದೊಂದಾಗಿ ಕ್ಲೋಸ್ ಮಾಡಬೇಕು. ಜೊತೆಗೆ ಓಕೆನಾ, ಇದು ವಾಟರ್ ಫಿಲ್ಲಿಂಗು ಮತ್ತು ಏರ್ ವೆಂಟಿಗೆ ಸಂಬಂಧಪಟ್ಟಂತೆ. ನಿಮಗೆ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತೀನಿ, ಏರ್ ವೆಂಟು ಕ್ಲೋಸ್ ಮಾಡಬೇಕಾದ್ರೆ ನಾವು ವಿತೌಟ್ DCS ಆಪರೇಟರು, ಶಿಫ್ಟ್ ಇಂಜಿನಿಯರು ವಾಕಿ ಟಾಕಿ ಕಮ್ಯುನಿಕೇಷನ್ ಮಾಡ್ತಾ ನಾವು ಏರ್ ವೆಂಟ್ನ ಕ್ಲೋಸ್ ಮಾಡಬೇಕು. ಅದಕ್ಕೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತಂದರೆ, ನಾವು ಕೊಡ್ತಕ್ಕಂತಹ ಪಂಪಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಒಂದು ವೇಳೆ ಟ್ರಾನ್ಸ್ಫರ್ ಪಂಪಿಂದ ನಾವು ವಾಟರ್ನ ಕೊಡ್ತಾ ಇದ್ದೀವಿ ಅಂತಂದರೆ ಅದರದ್ದು ಡಿಸ್ಚಾರ್ಜ್ ಪ್ರೆಷರು ಕಡಿಮೆ ಇರುತ್ತೆ, ಪ್ರಾಬ್ಲಮ್ ಆಗಲ್ಲ. ಒಂದು ವೇಳೆ ಬಾಯ್ಲರ್ ಫೀಡ್ ಪಂಪಿಂದ ನಾವು ವಾಟರ್ನ ಫಿಲ್ ಮಾಡ್ತಾ ಇದ್ದೀವಿ ಅಂತಂದರೆ ಡಿಸ್ಚಾರ್ಜ್ ಪ್ರೆಷರು ಹೈ ಇರೋ ಕಾರಣದಿಂದ ವಾಟರು ಕಂಪ್ರೆಸಬಲ್ ಅಲ್ಲ. ಹಾಗಾಗಿ ಏನಾಗುತ್ತೆ, ಇಮ್ಮಿಡಿಯೇಟಾಗಿ ಪ್ರೆಷರ್ ಇನ್ಕ್ರೀಸ್ ಆಗುವಂತಹ ಚಾನ್ಸಸ್ಸು ತುಂಬ ಇರ್ತದೆ. ಹಾಗಾಗಿ ಫೈನಲ್ ಏರ್ ವೆಂಟ್ ಕ್ಲೋಸ್ ಮಾಡೋ ಸಂದರ್ಭದಲ್ಲಿ ಶಿಫ್ಟ್ ಇಂಜಿನಿಯರ್ ಕಮ್ಯುನಿಕೇಷನ್ನು, DCS ಅವ್ರ ಕಮ್ಯುನಿಕೇಷನ್ನು ಮಾಡ್ತಾ ಫೈನಲ್ ಏರ್ ವೆಂಟನ್ನು ಕ್ಲೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇಷ್ಟು ತಿಳ್ಕೊಂಡ್ರಿ, ವಾಟರ್ ಫಿಲ್ಲಿಂಗ್ ಬಗ್ಗೆ ತಿಳ್ಕೊಂಡಿರಿ. ಆಮೇಲೆ ಏರ್ ವೆಂಟು ಯಾವ ಥರ ಕ್ಲೋಸ್ ಮಾಡಬೇಕು, ಕ್ಲೋಸ್ ಮಾಡ್ತಿರ್ಬೇಕಾದ್ರೆ ನಾವು ಕಮ್ಯುನಿಕೇಷನ್ ಮಾಡ್ತಾ ನಾವು ವಾಲ್ವನ್ನ ಕ್ಲೋಸ್ ಮಾಡಬೇಕು. ಈ ಥರ ವಾಲ್ವ್ ಕ್ಲೋಸ್ ಮಾಡೋದ್ರಿಂದ ನಮಗೆ ಯೂನಿಫಾರ್ಮ್ ಆಗಿ ಪ್ರೆಷರ್ನ ನಾವು ಬಾಯ್ಲರ್ಗೆ ಕೊಡ್ತಾ ಹೋಗಬೇಕು. ಇಲ್ಲಿದೆ ನೋಡಿ ಪ್ರೆಷರ್ ಅಪ್ಲೈ ನಾವು ಹೇಗೆ ಮಾಡಬೇಕು. ಇವಾಗ ನೀವು DM ವಾಟರ್ನ ಫಿಲ್ ಮಾಡ್ತಾ ಇದ್ದೀರಿ, ಟ್ರಾನ್ಸ್ಫರ್ ಪಂಪಿಂದ ವೆಂಟ್ ಔಟ್ ಎಲ್ಲ ಆಯಿತು. ಟ್ರಾನ್ಸ್ಫರ್ ಪಂಪಿಂದ 9 kg ಅಥವಾ 10 kg ಪ್ರೆಷರ್ ಇರುತ್ತೆ. ಬೇಡ, ದೊಡ್ಡ ಟ್ರಾನ್ಸ್ಫರ್ ಪಂಪ್ ಆದರೂ ಕೂಡ 15 kg ಪ್ರೆಷರ್ವರೆಗೆ ಡಿಸ್ಚಾರ್ಜ್ ಪ್ರೆಷರ್ ಇರುತ್ತೆ. ನಮಗೆ ಇಮ್ಮಿಡಿಯೇಟಾಗಿ ನಾವು ಏರ್ ವೆಂಟ್ ಕ್ಲೋಸ್ ಆಯಿತು ಅಂತಂದರೆ ನಮಗೆ 15 kg ವಿತಿನ್ 1 ಮಿನಿಟ್ ಒಳಗೆ ಇನ್ಕ್ರೀಸ್ ಆಗುವಂತಹ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಫೈನಲ್ ಏರ್ ವೆಂಟ್ ಕ್ಲೋಸ್ ಮಾಡ್ತಿರ್ಬೇಕಾದ್ರೆ ಪ್ರೆಷರ್ ಪರ್ ಮಿನಿಟಿಗೆ 5 to 10 kg ಪರ್ ಮಿನಿಟಿಗೆ ಇನ್ಕ್ರೀಸ್ ಮಾಡ್ಬೋದು. ಒಂದು ವೇಳೆ ನಾನು ಹೇಳ್ತೀನಿ, ಒಂದು ಬ್ರೀಫಾಗಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲು, ಇನ್ನು ನೀವು ಸ್ಟಾರ್ಟ್ ಮಾಡಿದ್ರಿ, ಓಕೆನಾ, ಟ್ರಾನ್ಸ್ಫರ್ ಪಂಪ್ ಬಂದ್ ಮಾಡ್ಕೊಂಡ್ರಿ. ಟ್ರಾನ್ಸ್ಫರ್ ಪಂಪ್ ಬಂದ್ ಮಾಡ್ಕೊಂಡ್ಮೇಲೆ ನಿಮಗೆ ಒಂದು 3 kg 4 kg ಅಷ್ಟು ಬಾಯ್ಲರ್ ಪ್ರೆಷರ್ ಹೋಲ್ಡ್ ಆಯಿತು. ಅದಾದ ತಕ್ಷಣ ನಾವು ಬಾಯ್ಲರ್ ಫೀಡ್ ಪಂಪ್ ಮುಖಾಂತರ ನಾವು ಬಾಯ್ಲರ್ ಪ್ರೆಷರ್ನ ನಾವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ಲು ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ನಿಮ್ಮ ವರ್ಕಿಂಗ್ ಪ್ರೆಷರ್, ಬಾಯ್ಲರ್ ವರ್ಕಿಂಗ್ ಪ್ರೆಷರು ನಿಮಗೆ 65 ಇರುತ್ತೆ ಅನ್ನೋದಾಯಿತು ಅಂತಂದರೆ ನಾವು ಎಲ್ಲಿವರೆಗೆ ತೊಗೊಳ್ಬೇಕು, 1.5% ಅಂದರೆ 97.5 ಅಷ್ಟು ಪ್ರೆಷರ್ನ ನಾವು ತಗೊಳ್ಬೇಕಾಗತ್ತೆ. 97.5 kg per centimeter square ಅಷ್ಟು ನಾವು ಬಾಯ್ಲರ್ ಟ್ಯೂಬ್ಸ್ಗೆ, ಪ್ರೆಷರ್ ಪಾರ್ಟ್ಸಿಗೆ ನಾವು ಅಪ್ಲೈ ಮಾಡಿ ನಾವು ಚೆಕ್ ಮಾಡಬೇಕಾಗುತ್ತೆ. ಆದರೆ ಒಂದು ವರ್ಕಿಂಗ್ ಪ್ರೆಷರ್ 65 kg per centimeter square ಬರಲುವರೆಗೆ 5 per ಮಿನಿಟ್ಗೆ 5 kg ಇಂದ 8 kg ಅಥವಾ 10 kg ವರೆಗೆ ಗ್ರ್ಯಾಜುವಲ್ ಆಗಿ ನಾವು ಇನ್ಕ್ರೀಸ್ ಮಾಡ್ಬೋದು. ಅದಾದಮೇಲೆ 65 kg ಅಂದರೆ 5 to
8 ಪ್ರೆಸರ್ ಪರ್ ಮಿನಿಟಿಗೆ ನೀವು ತೊಗೊಂಡು ಹೋಗ್ಬೋದು. ಆಫ್ಟರ್ ವರ್ಕಿಂಗ್ ಪ್ರೆಸರ್ ಆದಮೇಲೆ ನಾವು ಪರ್ ಮಿನಿಟ್ಗೆ ಒಂದು 3 kg ವರೆಗೆ ಗ್ರ್ಯಾಜುವಲಿ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಆಫ್ಟರ್ ಒಂದು 90% ಆದಮೇಲೆ ಒಂದು 85 kg ಪ್ರೆಸರ್ ಬಂದ ಮೇಲೆ ಪರ್ ಮಿನಿಟಿಗೆ 1.5 ಅಷ್ಟು ನಾವು ನಿಧಾನಕ್ಕೆ ಪ್ರೆಸರ್ನ ಅಪ್ಲೈ ಮಾಡ್ತಾ ಹೋಗಬೇಕು. ಆಫ್ಟರ್ 90 kg ಬಂದ ಮೇಲೆ ಪರ್ ಮಿನಿಟ್ಗೆ 1 kg ಇನ್ಕ್ರೀಸ್ ಆಗೋ ಥರ ಸ್ಟೆಪ್ ಬೈ ಸ್ಟೆಪ್ ಒಂದೇ ಸರಿ ನಾವು ಬಾಯ್ಲರ್ಗೆ ಟ್ಯೂಬ್ಗಳಿಗೆ ಲೋಡ್ ಕೊಡಬಾರ್ದು. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರೆಸರ್ನ ಅಪ್ಲೈ ಮಾಡ್ತಾ ಹೋಗಬೇಕು. 97.5 ಬಂದ ತಕ್ಷಣ ನಾವೇನು ಮಾಡಬೇಕು, ಬಾಯ್ಲರ್ ಫೀಡ್ ಪಂಪ್ನ ನಾವು ಸ್ಟಾಪ್ ಮಾಡಬೇಕು. ಇದನ್ನು ನಾನೊಂದು ಸಿಂಪಲ್ ಲಾಜಿಕ್ ಹೇಳ್ಕೊಡ್ತೀನಿ. ಆ್ಯಸ್ ಎ ಎಕ್ಸ್ಪೀರಿಯನ್ಸಿಂದ ಪ್ರೆಸರ್ನ ನಾವು ಅಪ್ಲೈ ಮಾಡಬೇಕು ಅಂತಂದಾಗ ಕಂಟ್ರೋಲ್ ವಾಲ್ವು 1% ಕೂಡ ನಮಗೆ ಪಾಸಿಂಗ್ ಇಲ್ಲ, ಅಥವಾ ಐಸೋಲೇಷನ್ ವಾಲ್ವ್ಸ್ ನಮಗೆ ಪಾಸಿಂಗ್ ಇಲ್ಲ ಅಂತಂದರೆ ಕಂಟ್ರೋಲ್ ವಾಲ್ವ್ ಮುಖಾಂತರ 0.1 ಅಥವಾ 1%ಗಿಂತ ಜಾಸ್ತಿ ಓಪನ್ ಮಾಡಬಾರ್ದು. ಆಗಿದ್ದರೆ ನಮಗೆ ಪ್ರೆಸರ್ನ ನಮ್ಮ ಹಿಡಿತದಲ್ಲೇ ನಾವು ಇಟ್ಕೊಳ್ಬೋದು. ಇಲ್ಲ ಕಂಟ್ರೋಲ್ ವಾಲ್ವ್ ಅಥವಾ ಯಾವುದಾದ್ರೂ ಐಸೋಲೇಷನ್ ವಾಲ್ವ್ಗಳು ಪಾಸಿಂಗ್ ಇದ್ದಾವೆ, ನಾವು ಕಂಪ್ಲೀಟಾಗಿ ಓಪನ್ ಮಾಡ್ಲಿಕ್ಕೆ ಬರಲ್ಲ ಅಂತಂದರೆ ಕಂಪ್ಲೀಟಾಗಿ ಐಸೋಲೇಷನ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ಮೈನ್ಯೂಟಾಗಿ ಐಸೋಲೇಷನ್ ವಾಲ್ವ್ ಓಪನ್ ಮಾಡಿ ಕ್ರ್ಯಾಕ್ ಐಸೋಲೇಷನ್ ವಾಲ್ವ್ನ ಓಪನ್ ಮಾಡ್ಕೊಂಡು ನಾವು ಐಸೋಲೇಷನ್ ವಾಲ್ವ್ನ ಕ್ರ್ಯಾಕ್ ಬೈ ಕ್ರ್ಯಾಕ್ ಓಪನ್ ಮಾಡ್ತಾ, ಜೊತೆಗೆ VFD ಇದ್ದರೆ RPMನ ಗ್ರ್ಯಾಜುವಲಿ 2% 3% ನಾವು ಇನ್ಕ್ರೀಸ್ ಮಾಡ್ತಾ ಹೋದಂಗೆಲ್ಲ ನಾವು ಅದಕ್ಕೆ ತಕ್ಕಂತೆ ಬಾಯ್ಲರ್ ಪ್ರೆಸರ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಸಡನ್ RPM ಇನ್ಕ್ರೀಸ್ ಮಾಡೋದಾಗಲಿ ಸಡನ್ RPM ರೆಡ್ಯೂಸ್ ಮಾಡೋದನ್ನಾಗಲಿ ಮಾಡಬಾರ್ದು. ಗ್ರಾಫಿಕ್ ಹೆಂಗಿರಬೇಕು ಅಂತಂದರೆ ಗ್ರ್ಯಾಜುಲಿ ಪ್ರೆಸರ್ನ ಇನ್ಕ್ರೀಸ್ ಮಾಡೋ ಥರ ನಾವು ಪ್ರೆಸರ್ನ ಅಪ್ಲೈ ಮಾಡಬೇಕು. ಆ ಥರ ಒಂದು ಲಾಜಿಕ್ ಯೂಸ್ ಮಾಡಿಕೊಂಡು ಸ್ಕಿಲ್ಡ್ ಪರ್ಸನ್ ಇಟ್ಕೊಂಡು ನಾವೇನು ಮಾಡಬೇಕು, ಬಾಯ್ಲರ್ ಪ್ರೆಸರ್ನ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಇದು ಬಾಯ್ಲರ್ ಪ್ರೆಸರ್ನ ಅಪ್ಲೈ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ವಾಲ್ವ್ನ ಐಸೋಲೇಷನ್ ವಾಲ್ವ್ನ ನಾವು ಓಪನ್ ಮಾಡೋ ರೀತಿ ಹೇಗಿರುತ್ತೆ ಅಂತಂದರೆ ಯೂಸಿಂಗ್ ಎಫ್ ರಾಡ್ಸ್ನ ಯೂಸ್ ಮಾಡಬೇಕು. ಕ್ರ್ಯಾಕ್ ಬೈ ಕ್ರ್ಯಾಕ್ DCS ಇಂದ ಪ್ರೆಸರ್ನ ಅಪ್ಲೈ ಮಾಡ್ತಾ ಶಿಫ್ಟ್ ಇಂಜಿನಿಯರ್ ಡೈರೆಕ್ಷನ್ ತೊಗೊಂಡು ನಾವೇನು ಮಾಡಬೇಕು, ಕ್ರ್ಯಾಕ್ ಬೈ ಕ್ರ್ಯಾಕ್ ಓಪನ್ ಮಾಡ್ತಾ ಇದ್ದರೆ ಹೈಡ್ರಾಲಿಕ್ ಟೆಸ್ಟ್ 100% ಸಕ್ಸಸ್ಫುಲ್ಲಾಗಿ ನಾವು ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪ್ರೆಸರ್ ಹೋಲ್ಡ್ ಮಾಡಬೇಕು. ಇದು ಪ್ರೆಸರ್ ಹೋಲ್ಡ್ ಅಂತಂದರೆ ನಾವು 1.5 ಇಂಟು ವರ್ಕಿಂಗ್ ಪ್ರೆಸರಲ್ಲಿ ನಾವು 97.5 ಅಂದರೆ ಎಕ್ಸಾಂಪಲ್ 65 ವರ್ಕಿಂಗ್ ಪ್ರೆಸರ್ ಇದ್ದರೆ ನಾವು ಅಷ್ಟು ಕೊಟ್ಟಿರ್ತಕ್ಕಂತಹ ಪ್ರೆಸರ್ನ ನಾವು ಇಂತಿಷ್ಟೇ ಟೈಮ್ ಮಾತ್ರ ನಾವು ಪ್ರೆಸರ್ನ ಹೋಲ್ಡ್ ಮಾಡಬೇಕು ಅಂತ ರೂಲ್ ಇರುತ್ತೆ. 20ಇಂದ 30 ಮಿನಿಟ್ಸ್ ಒಳಗಾಗಿ ನಾವು ಏನು ಮಾಡಬೇಕು, ಪ್ರೆಸರ್ ಹೋಲ್ಡ್ ಮಾಡಿ ಮತ್ತು ಅದನ್ನು ಪ್ರೆಸರ್ನ ರಿಲೀಸ್ ಮಾಡಬೇಕು. ಎಲ್ಲೆಲ್ಲೆಲ್ಲ ಏನೆಲ್ಲ ಚೆಕ್ ಮಾಡಬೇಕು ಆ ಟೈಮ್ ಒಳಗಡೆ ಅಂತಂದರೆ ಸೇಫ್ಟಿ ವಾಲ್ವ್ ಗ್ಯಾಗ್ಸ್ ಹತ್ರ ನಾವು ಚೆಕ್ ಮಾಡಬೇಕು. ಫ್ಲ್ಯಾಂಜಸ್ ಏನಾದರೂ ಲೀಕೇಜ್ ಇದೆ ಅಂತ ಚೆಕ್ ಮಾಡಬೇಕು. ಮ್ಯಾನ್ಯುವಲ್ ಡೋರಿಂದ ಕಂಪ್ಲೀಟಾಗಿ ಸೂಪರಿಟೆಡ್ ಕಾಯಿಲ್ಸ್ಗೆ, ನೆಕ್ಕಿಗೆ, ಬೆಂಡಿಗೆ, ಹಾಪರ್ಗಳಿಗೆ, ಎಕನಾಮೈಸರ್ ಜಾಯಿಂಟ್ಸ್ಗಳಲ್ಲಿ, ಆಮೇಲೆ ಯಾವುದಾದ್ರೂ ವಾಲ್ವ್ಸ್ಗೆ ಸಂಬಂಧಪಟ್ಟಂತೆ ಗ್ಲ್ಯಾಂಡ್ ಲೀಕೇಜ್ ಆಗಿರ್ಬೋದು, ಅಥವಾ ಎಲ್ಲಾದರೂ ವೆಲ್ಡಿಂಗ್ ಜಾಯಿಂಟ್ಸ್ಗಳಲ್ಲಿ ಪಿನ್ ಹೋಲ್ ಆಗಿರ್ಬೋದು, ಮಾಯ್ಶ್ಚರ್ ಕಂಟೆಂಟ್ ಆಗಿರ್ಬೋದು, ಎಲ್ಲಾದರೂ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಆಪರೇಟರ್ಗಳೆಲ್ಲ ಮ್ಯಾನ್ಯುವಲ್ ಡೋರ್ ಮುಖಾಂತರ. ಆದರೆ ಸೇಫ್ಟಿ ತುಂಬ ಇಂಪಾರ್ಟೆಂಟು. ಸೇಫ್ಟಿ ಗಾಗಲ್ಸು, ಸೇಫ್ಟಿ ಹೆಲ್ಮೆಟ್ಸು, ಶೂ ಯೂಸ್ ಮಾಡದೆ, ನಾವು ಜಾಕೆಟ್ಸ್ ಯೂಸ್ ಮಾಡದೆ ನಾವು ಬಾಯ್ಲರ್ ಹತ್ತಿರಕ್ಕೆ ನಾವು ಹೋಗೋದು ಅಷ್ಟು ಸೇಫ್ಟಿ ಅಲ್ಲ. ಹಾಗಾಗಿ ನಾವು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲದನ್ನೂ ತಗೊಂಡು ಲೀಕೇಜಸ್ ಏನಾದರೂ ಇದೆ ಅಂತ ಹೇಳ್ಬಿಟ್ಟು ಟಾರ್ಚ್ ಲೈಟು, ಆಮೇಲೆ ಎಲ್ಲಾದ್ರ ಮುಖಾಂತರ ಸೂಪರೇಟೆಡ್ ಕಾಯಿಲಲ್ಲಿ ನಾವು ಎಲ್ಲ ಬೆಂಡ್ಸ್ಗಳಲ್ಲಿ ಲೀಕೇಜಲ್ಲಿ ಏನಾದರೂ ವಾಟರ್ ಏನಾದರೂ ಇಳಿತಾ ಇದ್ದಾನೆ, ಆಮೇಲೆ ನೆಕ್ಸ್ಟು ವಾಟರ್ ಪ್ಯಾನಲ್ಗಳಿಗೆ ಸಂಬಂಧಪಟ್ಟಂತೆ ನಾವು ಮ್ಯಾನ್ಯುವಲ್ ಡೋರ್ಗಳ ಮುಖಾಂತರ
ಸೇಫ್ಟಿಯಾಗಿ ನಾವು ಏನಾದರೂ ವಾಟರ್ ಡ್ರಾಪ್ಸ್ ಏನಾದರೂ ಡ್ರಾಪ್ ಆಗಿದೆನಾ, ಇಲ್ಲ ಅಲ್ಲಿಂದ ಏನಾದರೂ ನೀರು ಬೀಳ್ತಾ ಇದೆನಾ, ಫರ್ನಸ್ಸಿಗೆ ಏನಾದರೂ ಡ್ರಾಪ್ ಬೈ ಡ್ರಾಪ್ ನೀರು ಬೀಳ್ತಾ ಇದೆನಾ, ಹಾಪರ್ಗಳಲ್ಲಿ ನಾವು ಚೆಕ್ ಮಾಡಬೇಕು. ಈ ತರ್ತಕ್ಕಂತಹ ಇನ್ಸ್ಪೆಕ್ಷನ್ನ ನಾವು ಮಾಡಬೇಕು. ಯಾವ ಟೈಮಲ್ಲಿ ನಾವು 20-30 ಮಿನಿಟ್ಸ್ನಲ್ಲಿ ನಾವು ಏನು ಹೋಲ್ಡ್ ಮಾಡಿರ್ತೀವಲ್ಲ ಆ ಟೈಮಲ್ಲಿ ನಾವು ಕಂಪ್ಲೀಟಾಗಿ ಇನ್ಸ್ಪೆಕ್ಷನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟು ಪ್ರೆಷರ್ ರಿಲೀಸ್ ಅನ್ನೋದು ಏನಿರುತ್ತೆ ಅಂತಂದರೆ, ಯಾವುದೇ ಕಾರಣಕ್ಕೂ ಸಡನ್ ರಿಲೀಸ್ ಮಾಡಬಾರ್ದು. ಓಕೆನಾ? ಆಯಿತು, ಟೆಸ್ಟ್ ಆಯಿತು, ಇನ್ನೆಲ್ಲ ಕಂಪ್ಲೀಟ್ ಆಯಿತು ಅಂತಂದ ತಕ್ಷಣ ನಾವು ಕೆಳಗಡೆ ರಿಂಗ್ ಎಡರ್ದಾಗಲಿ CBD IBDಗಳು ಓಪನ್ ಮಾಡೋದು, ವೆಂಟ್ಗಳು ಓಪನ್ ಮಾಡಿಬಿಡೋದು, ಆ ಥರ ರಿಲೀಸ್ ಮಾಡಬಾರ್ದು. ನಾವು ಗ್ರ್ಯಾಜುಲಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ಯಾವುದೇ ವೆಂಟ್ ಆಗಲಿ ಡ್ರೈನ್ ಆಗಲಿ ಓಪನ್ ಮಾಡಬೇಕಾದ್ರೆ ಮಿನಿಮಮ್ ಪರ್ ಮಿನಿಟಿಗೆ 10 kg ಆ ಥರ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ನಾವು ಪ್ರೆಷರ್ನ ನಿಧಾನಕ್ಕೆ ರಿಲೀಸ್ ಮಾಡಿ, ಆಮೇಲೆ ಡ್ರಮ್ ಲೆವೆಲ್ನ ವೆಂಟ್ಸ್ ಎಲ್ಲ ಓಪನ್ ಮಾಡಿಕೊಂಡು ಡ್ರಮ್ ಲೆವೆಲ್ನ ನಮಗೆ ನೆಕ್ಸ್ಟ್ ಆಪ್ರೇಷನ್ಗೆ ಎಷ್ಟು ಸಂಬಂಧ 45-50ವರೆಗೆ ಡ್ರಮ್ ಲೆವೆಲ್ ಇಟ್ಕೊಂಡು ಎಲ್ಲ ವೆಂಟ್ಸ್ಗಳೆಲ್ಲ ಕಂಪ್ಲೀಟಾಗಿ ಓಪನ್ ಮಾಡಿಕೊಂಡು ಆಪ್ರೇಷನ್ಗೆ ರೆಡಿ ಆಗೋ ಥರ ನಾವು ರಿಲೀಸ್ ಮಾಡಿ ಡ್ರಮ್ ಲೆವೆಲ್ನೆಲ್ಲ ಡೌನ್ ಮಾಡ್ಕೊಂಡು ಇಡಬೇಕು. ಆದರೆ ಪ್ರೆಷರ್ ರಿಲೀಸ್ ಮಾಡಬೇಕಾದ್ರೆ ಸಡನ್ನಾಗಿ ರಿಲೀಸ್ ಮಾಡಬಾರದು. ಪರ್ ಮಿನಿಟಿಗೆ 10 kg ಆ ಥರ ಸ್ಟೆಪ್ ಬೈ ಸ್ಟೆಪ್ಪು ನಾವು ರಿಲೀಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾವಾಗ ಏರ್ ವೆಂಟ್ಸು ಓಪನ್ ಮಾಡಬೇಕಂದ್ರೆ ಬಿಲೋ 3 kg ಆ ಥರ ಬಂದ ತಕ್ಷಣ, ಪ್ರೆಷರ್ ಬಂದ ತಕ್ಷಣ ಏರ್ ವೆಂಟ್ಗಳೆಲ್ಲ ಓಪನ್ ಮಾಡಿಕೊಂಡು ಡ್ರಮ್ ಏರ್ ವೆಂಟು MSSC ಏರ್ ವೆಂಟ್ಗಳೆಲ್ಲ ಓಪನ್ ಮಾಡಿಕೊಂಡು ಡ್ರಮ್ ಲೆವೆಲ್ನ ನೀವು ಡೌನ್ ಮಾಡಿಕೊಂಡು ನೀವು ಆಪ್ರೇಷನ್ಗೆ ರೆಡಿ ಮಾಡ್ಕೊಳ್ಬೋದು. ಇನ್ನು ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಇವಾಗ ನಾರ್ಮಲಾಗಿ 97.5 ಅಂದರೆ ವರ್ಕಿಂಗ್ ಪ್ರೆಷರ್ 65 ಇರ್ತಕ್ಕಂತಹ ಬಾಯ್ಲರ್ಗೆ ಅಷ್ಟು ಬಂದ ತಕ್ಷಣ ನಾವು ಫೀಡ್ ಪಂಪ್ನ ಬಂದ್ ಮಾಡ್ತೀವಿ. ಫೀಡ್ ಪಂಪ್ ಬಂದ್ ಆದ ತಕ್ಷಣ ನಾವು ರಿಪೋರ್ಟ್ ಮಾಡಬೇಕು. ಅಂದರೆ ಎಷ್ಟು ಗಂಟೆಗೆ ನಾವು ನಾರ್ಮಲ್ ರಿಪೋರ್ಟ್ ಅಂತಂದರೆ ಏನು, ಇವನ್ನೆಲ್ಲ ಪ್ರಿಕಾಷನ್ಸ್ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಕಂಪ್ಲೀಟಾಗಿ ನಾವು ವಾಟರ್ ಫಿಲ್ಲಿಂಗ್ ಸ್ಟಾರ್ಟ್ ಮಾಡಿದ್ಯಾವಾಗೆ ಎಷ್ಟು ಟನ್ ವಾಟರ್ ಹೋಯ್ತು ಇದನ್ನೆಲ್ಲ ಕಂಪ್ಲೀಟ್ ರಿಪೋರ್ಟ್ ಮಾಡಬೇಕಾಗುತ್ತೆ. ಏನೆಲ್ಲ ರಿಪೋರ್ಟ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಾವು ಬಾಯ್ಲರ್ ಡ್ರಮ್ಮನ್ನಾಗಲಿ ವಾಟರ್ ಡ್ರೈನ್ ಮಾಡಿದ್ದನ್ನಾಗಲಿ ಚೆಕ್ ಮಾಡ್ಕೊಂಡಿದ್ದೀವಾ ಇಲ್ಲ, ಆಮೇಲೆ ಚೆಕ್ ಲಿಸ್ಟ್ ಪ್ರಕಾರ ನಾವು ಮೇಲೆ ನಾವೇನು ಸಂಬಂಧಪಟ್ಟಂಥ ಪ್ರಿಕಾಷನ್ಸು, ಐಸೋಲೇಷನ್ ವಾಲ್ವು, ಏರ್ ವೆಂಟ್ಸು ಯಾವ್ಯಾವ ಕಂಡೀಷನಲ್ಲಿ ಇದೆ ಅನ್ನೋದು ಚೆಕ್ ಲಿಸ್ಟ್ನ ಫಸ್ಟು ರೆಡಿ ಮಾಡ್ಕೊಂಡಿದ್ದೀವಾ ಇಲ್ಲ, ಚೆಕ್ ಲಿಸ್ಟ್ ಪ್ರಕಾರ ಎಲ್ಲ ಇದೇನಾ ಇಲ್ಲ. ನೆಕ್ಸ್ಟು ನಾವು ಯಾವ ಸಮಯಕ್ಕೆ ವಾಟರ್ ಫಿಲ್ಲಿಂಗ್ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಎಷ್ಟೊತ್ತು ಆದಮೇಲೆ ನಾವು ಟ್ರಾನ್ಸ್ಫರ್ ಪಂಪ್ ಬಂದ್ ಮಾಡಿದ್ವಿ, ಎಷ್ಟೊತ್ತಿಗೆ ಏರ್ ವೆಂಟ್ ನಾವು ಕ್ಲೋಸ್ ಮಾಡಿದ್ವಿ, ಯಾವ ಟೈಮಿಗೆ ಅಂದರೆ ಟೈಮ್ ಎಷ್ಟೊತ್ತು ಅಂತು, ಆಮೇಲೆ ವಾಟರ್ ಫಿಲ್ಲಿಂಗಿಗೆ ಎಷ್ಟು ವಾಟರು ನಮಗೆ ಫ್ಲೋ ಮೀಟರ್ ಏನು ಕೊಟ್ಟಿರ್ತೀವಲ್ಲ ಎಷ್ಟು ವಾಟರ್ ಫಿಲಪ್ ಆಯಿತು ಅನ್ನೋದ್ರ ಬಗ್ಗೆ ಇವನ್ನೆಲ್ಲ ನಾವೇನು ಮಾಡಬೇಕಾಗತ್ತೆ, ರಿಪೋರ್ಟ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟು ಗ್ರ್ಯಾಜುವಲಿ 1 kg ಪ್ರೆಷರ್ ಎಷ್ಟು ಟೈಮಿಗೆ ಅಂದರೆ ಅಂದರೆ 1 kg ಪ್ರೆಷರಿಂದ ನಮಗೆ ಹೈಯೆಸ್ಟ್ ಟಾಪ್ 97.5ಗೆ ಎಷ್ಟು ನಿಮಿಷದಲ್ಲಿ ಎಷ್ಟು ಗಂಟೆಯಲ್ಲಿ ನಾವು ಫಿಲಪ್ ಮಾಡಿದ್ವಿ ಅಂದರೆ 1 kg ಪ್ರೆಷರ್ ಬಂದ ತಕ್ಷಣ ಇಷ್ಟು ಟೈಮಿಗೆ 1 kg ಪ್ರೆಷರ್ ಬಂತು, ಆಮೇಲೆ 50 kgಗೆ 60 kgಗೆ 1 ಅವರಿಗೆ ನಾವು ಯಾವ ರೇಷಿಯೋ ಮೇಲೆ ಗ್ರಾಫಲ್ಲಿ ಎಲ್ಲ ಸಿಗುತ್ತೆ. ಆದರೆ ರಿಪೋರ್ಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಅದು ಎಲ್ಲ ಆದಮೇಲೆ ನಾವು ಗ್ರ್ಯಾಜುವಲಿ ಇನ್ಕ್ರೀಸ್ ಆಯಿತು, ಫೀಡ್ ಪಂಪ್ ಬಂದ್ ಆಗಿದ್ದ ಟೈಮ್ ಏನು, ಆಮೇಲೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರಿಪೋರ್ಟಿಂಗ್ ಏನು ಅಂತಂದರೆ ಒಂದು ವೇಳೆ ಪ್ರೆಷರ್ ಡ್ರಾಪಿಂಗ್ ರೇಷಿಯೋದಲ್ಲಿ ಇದೆ ಅನ್ನೋದಾಯಿತು ಅಂತಂದರೆ ಪರ್ ಸೆಕೆಂಡಿಗೆ ನಮಗೆ ಎಷ್ಟು ಡ್ರಾಪ್ ಆಗ್ತಾ ಇದೆ, ಪರ್ ಸೆಕೆಂಡಿಗೆ ನಮಗೆ ಆಗ್ತಾ ಇದೆನಾ ಇಲ್ಲ, ಓವರಾಲ್ ಆಗಿ ಪರ್ ಸೆಕೆಂಡಿಗೆ ನಾವು ಎಷ್ಟು ಡ್ರಾಪ್ ಆಗ್ತಾ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಪರ್ ಮಿನಿಟಿಗೆ ನಮಗೆ ಓವರಾಲ್ ಆಗಿ ಎಷ್ಟು ಡ್ರಾಪ್ ಆಯಿತು ಅಂದರೆ 5 ಮಿನಿಟ್ಸ್ ಒಳಗೆ ಅಥವಾ 1 ಮಿನಿಟ್ಸ್ ಒಳಗೆ ನಮಗೆ ಪ್ರೆಷರ್ ಎಷ್ಟು ಡ್ರಾಪ್ ಆಯಿತು, ಅಂದರೆ 5 ಮಿನಿಟ್ಸ್ ಒಳಗೆ ನಮಗೆ ಪ್ರೆಷರ್ ಎಷ್ಟು ಡ್ರಾಪ್ ಆಯಿತು ಅನ್ನೋದ್ರ ಬಗ್ಗೆ. ಅಂದರೆ 0.5 1 kg ಅಷ್ಟು ಡ್ರಾಪ್ ಆಯಿತಾ, ಇಲ್ಲಂತಂದರೆ ಹೋಲ್ಡಿಂಗ್ ಆಗಿ ಅದೇ ಪ್ರೆಷರು ನಿಂತ್ಕೊಂತ. ಒಂದು ವೇಳೆ ಫಾಸ್ಟಾಗಿ ಪ್ರೆಷರ್ ಡ್ರಾಪ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೇನಾದರೂ ಆ ರಿಪೋರ್ಟ್ನಲ್ಲಿ ಗೊತ್ತಾಯಿತು ಅಂತಂದರೆ ಇಮ್ಮಿಡಿಯೇಟಾಗಿ ನಾವು ಚೆಕ್ ಮಾಡಬೇಕಾಗುತ್ತೆ ಎಲ್ಲಿ ಲೀಕೇಜ್ ಇದೆ, ಯಾವ ಲೈನಿಂದ ನಮಗೆ ವಾಟರ್ ಪಾಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಇಮಿಡಿಯೇಟ್ ಆ್ಯಕ್ಷನ್ ಆಗ್ತದೆ. ಪ್ರೆಷರ್ ಹೋಲ್ಡ್ ಆಯಿತು ಅಂತಂದರೆ ಹೈಡ್ರಾಲಿಕ್ ಟೆಸ್ಟ್ 100% ಕಂಪ್ಲೀಟ್ ಆಗಿದೆ, ಅಂದರೆ ಪ್ರೆಷರ್ ವಿತ್ಸ್ಟ್ಯಾಂಡ್ ಆಗಿದೆ, ಜೊತೆಗೆ ನಮಗೆ ಯಾವುದೇ ಥರದ್ದು ಲೀಕೇಜ್ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತೇಳಿ ಚೆಕ್ ಆದಮೇಲೆ ಆವಾಗ ಹೈಡ್ರೋ ಟೆಸ್ಟ್ ಕಂಪ್ಲೀಟಾಗಿ ಓಕೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು
ಕನ್ಸಿಡರ್ ಮಾಡ್ಬೋದು. ಈ ರಿಪೋರ್ಟು ನಮಗೆ ಕಂಪಲ್ಸರಿಯಾಗಿ ಬಾಯ್ಲರ್ ಇನ್ಸ್ಪೆಕ್ಟರು ಆ ಗೇಜ್ನ ಚೆಕ್ ಮಾಡ್ತಾ ಇರ್ತಾರೆ. ಅದನ್ನು ಆ ರಿಪೋರ್ಟ್ನ ಅವ್ರಿಗೆ ಕೊಟ್ಟು ನಾವು 1 ವರ್ಷ ಅಂದರೆ ಆ ಡೇಟಿಂದ ನೆಕ್ಸ್ಟ್ ಇಯರ್ವರೆಗೆ ನಮಗೆ ಬಾಯ್ಲರ್ ರನ್ ಮಾಡಲಿಕ್ಕೆ ಅಪ್ರೂವಲ್ ಆಗಿ ಅವರು ಸಿಗ್ನೇಚರ್ ಮಾಡಿ ನಮಗೆ ಅಪ್ರೂವಲ್ ಕೊಡ್ತಾರೆ. ಇನ್ನು ಫೈನಲ್ ಆಗಿ ನಾವು ಬಂದಿವಿ ಸೇಫ್ಟಿ ಪ್ರಿಕಾಷನ್ಸ್. ಪಕ್ಕ ಯಾರೆಲ್ಲ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬಾಯ್ಲರ್ ಹೈಡ್ರಾಲಿಕ್ ಟೆಸ್ಟ್ ಮಾಡ್ತಿರಬೇಕಾದ್ರೆ ಬಾಯ್ಲರ್ ಇನ್ಸ್ಪೆಕ್ಟರ್ ಸರ್ ಬಂದಾಗ ಯಾವುದೇ ಕಾರಣಕ್ಕೂ ಅನ್ಸ್ಕಿಲ್ಡ್ ವರ್ಕರ್ಸು ಅದರದ್ದು ಸರೌಂಡಿಂಗಲ್ಲಿ ಇರಬಾರ್ದು. ಅಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲಾರ್ದವರು ಆ ಸುತ್ತಮುತ್ತ ಬಾಯ್ಲರ್ ಸುತ್ತಮುತ್ತ ಇರಬಾರ್ದು. ಬಾಯ್ಲರ್ ಆಪರೇಷನ್ ಇಂಜಿನಿಯರ್ಸು, ನಮ್ಮ HODಸು, ಆಮೇಲೆ ಇನ್ಸ್ಪೆಕ್ಟರ್ ಸಾರ್, ಆಮೇಲೆ ಫಸ್ಟ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಮತ್ತು ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟು ವಿತೌಟ್ ಗೈಡೆನ್ಸ್. ಫಸ್ಟ್ ಕ್ಲಾಸ್ ಗೈಡೆನ್ಸ್ ಇಲ್ಲಾರ್ದಂಗೆ ಸೆಕೆಂಡ್ ಕ್ಲಾಸು ಯಾವುದೇ ಕಾರಣಕ್ಕೂ ನಾವು ಈ ಬಾಯ್ಲರ್ ಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಅಡ್ವಾನ್ಸ್ ಆಗಬಾರ್ದು. ಹಾಗಾಗಿ ಅವರು ಏನು ಹೇಳ್ತಾರೆ ಅದನ್ನು ಮಾತ್ರ ಮಾಡಬೇಕು. ಶಿಫ್ಟ್ ಇಂಜಿನಿಯರ್ ಡೈರೆಕ್ಷನ್ ಏನು ಕೊಡ್ತಾರೆ ಅಥವಾ ಬಾಯ್ಲರ್ ಆಪರೇಷನ್ ಇಂಜಿನಿಯರ್ ಯಾವ ಥರ ಡೈರೆಕ್ಷನಲ್ಲಿ ಕೊಡ್ತಾರೆ ಅದನ್ನು ಫಾಲೋ ಮಾಡುವಂತಹ ಕೆಲಸ ಮಾಡಿದರೆ ಮಾತ್ರ ಸೇಫ್ಟಿಯಾಗಿ ನಮಗೆ ಇರುತ್ತೆ. ಸೇಫ್ಟಿಯಾಗಿ ಬಾಯ್ಲರ್ ಹೈಡ್ರೋ ಟೆಸ್ಟ್ ಮಾಡ್ಬೋದು. ಜೊತೆಗೆ ಪಕ್ಕಾ PPE ವೇರ್ಸ್ ಅಂದರೆ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ಗಳು ನಾವು ಯೂಸ್ ಮಾಡಬೇಕು. ಕಂಪಲ್ಸರಿ ಸೇಫ್ಟಿ ಶೂಗಳನ್ನ, ಜಾಕೆಟ್ನ, ಹೆಲ್ಮೆಟ್ನ, ಗಾಗಲ್ನ ಇವನ್ನೆಲ್ಲ ಯೂಸ್ ಮಾಡಲೇಬೇಕು ಕಂಪಲ್ಸರಿ. ನಾವು ಅದನ್ನು ಯೂಸ್ ಮಾಡಿಬಿಟ್ಟೆ ನಾವು ಬಾಯ್ಲರ್ ಸುತ್ತಮುತ್ತ ಚೆಕ್ ಮಾಡೋದಾಗಲಿ ಲೀಕೇಜ್ ಟೆಸ್ಟ್ ಮಾಡೋದನ್ನಾಗಲಿ ನಾವು ಮಾಡಲೇಬೇಕು. ಕಂಪಲ್ಸರಿ ಮಾಸ್ಕನ್ನು ಯೂಸ್ ಮಾಡಬೇಕು, ಹೆಲ್ಮೆಟ್ ಯೂಸ್ ಮಾಡಬೇಕು, ಸೇಫ್ಟಿ ಇಕ್ವಿಪ್ಮೆಂಟ್ನ ಯೂಸ್ ಮಾಡಿಬಿಟ್ಟೆ ನಾವು ಲೀಕೇಜ್ನ ಚೆಕ್ ಮಾಡೋದನ್ನಾಗಲಿ ಸುತ್ತಮುತ್ತ ಏರಿಯಾದಲ್ಲಿ ಇರೋದನ್ನಾಗಲಿ ನಾವು ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕಾಮನ್ ಕ್ವಶನ್ಗಳಲ್ಲಿ ತುಂಬ ಬರ್ತವೆ. 1, 2 ಅನ್ನೋಂಗಿಲ್ಲ. ಹೈಡ್ರೋ ಟೆಸ್ಟಿಕ್ ಅಂತಂದರೆ ಏನಂತ ಕೇಳ್ತಾರೆ, ವಾಟ್ ಈಸ್ ಇಂಪಾರ್ಟೆನ್ಸ್ ಅಂತಂದರೆ ನೀವು ಯಾವ ಥರ ಪ್ರಿಕಾಷನ್ಸ್ ತೊಗೊಳ್ತೀರಿ, ಏನೆಲ್ಲ ಐಸೋಲೇಟ್ ಮಾಡ್ತೀವಿ, ಏರ್ ವೆಂಟ್ ಯಾವಾಗ ಕ್ಲೋಸ್ ಮಾಡ್ತೀರಿ, ವಾಟರ್ ಫಿಲ್ಲಿಂಗ್ ಯಾಕೆ ಮಾಡಬೇಕು, ಆಮೇಲೆ ವಾಟರ್ ಫಿಲ್ಲಿಂಗು ಯಾವ ಥರ ಮಾಡ್ತೀಯಾ, ಆಮೇಲೆ ವಾಟರ್ ಟೆಂಪ್ರೇಚರ್ ಏನಿರ್ತದೆ, ನೀವು ಯಾವ DM ವಾಟರ್ ಯೂಸ್ ಮಾಡ್ತೀರಾ ಅಥವಾ ರಾ ವಾಟರ್ ಯೂಸ್ ಮಾಡ್ತೀರಾ ಅಂತಾರೆ. ಏರ್ ವೆಂಟ್ ಯಾವಾಗ ಕ್ಲೋಸ್ ಮಾಡ್ತಾರೆ, ಅಪ್ಲೈ ಮಾಡ್ತಿರ್ಬೇಕಾದ್ರೆ ಯಾವ ರೇಷಿಯೋನಾಗ ಒಂದೇ ಸಲ ತೊಗೊಂಡು ಹೋಗ್ಬಿಡ್ತೀಯಾ ಪ್ರೆಸರ್ನ ಅಂತ ಕೇಳ್ತಾರೆ. ಆ ಥರ ಇಲ್ಲ ಸರ್, ಇಷ್ಟೇ ಪ್ರೆಸರಿಂದನೇ ನಾವು ತೊಗೊಂಡು ಹೋಗಬೇಕು. ಸಡನ್ನ ಪ್ರೆಸರ್ ಡ್ರಾಪ್ ಮಾಡ್ತೀವಿ, ಇಲ್ಲ ಸರ್ ಪರ್ ಮಿನಿಟ್ 10 kgಗಿಂತ ಕಡಿಮೆನ ಡ್ರಾಪ್ ಮಾಡ್ತೀವಿ. ಇನ್ಸ್ಪೆಕ್ಷನ್ ಹೆಂಗೆ ಮಾಡ್ತೀಯಪ್ಪ, ಒಳಗೋಗಿ ಮಾಡ್ತೀವಿ ಹೊರಗಡೆ, ಇಲ್ಲ ಸರ್ ಮ್ಯಾನುವಲ್ ಡೋರಿಂದ ನಾವು ದೂರದಿಂದ ಚೆಕ್ ಮಾಡಿಕೊಂಡು ಟಾರ್ಚ್ ಹಾಕಿ ಚೆಕ್ ಮಾಡ್ತೀವಿ ಸರ್. ಪ್ರೆಸರ್ ರಿಲೀಸ್ ಹೆಂಗೆ ಮಾಡ್ತೀಯ, ರಿಪೋರ್ಟ್ ಏನೆಲ್ಲ ತೊಗೊತೀಯಾ ಅಂಥೇಳಿ ಈ ಥರದ್ದು ಕ್ವಶನ್ಗಳೆಲ್ಲ ನಮಗೆ ಬರ್ತದೆ. ವೈ ವಾಟರ್, ಯಾಕೆ ಇದೆ ವಾಟರ್ನೇ ಯಾಕೆ ಯೂಸ್ ಮಾಡಬೇಕು, ಸ್ಟೀಮ್ ಯೂಸ್ ಮಾಡ್ಬೋದಲ್ಲ ಅಂತ ಕೇಳಿದ್ರೆ ಇಲ್ಲ ಸರ್, ವಾಟರು ಕಂಪ್ರೆಸಬಲ್ ಆಗೋದಿಲ್ಲ. ಹಾಗಾಗಿ ನಾವು ವಾಟರ್ನ ಯೂಸ್ ಮಾಡೋದ್ರಿಂದನೇ ನಾವು ಹೈಡ್ರೋಲಿಕ್ ಟೆಸ್ಟನ್ನು ಈಸಿಯಾಗಿ ಮಾಡ್ಬೋದು. ಒಳಗಡೆ ಏರ್ ಇತ್ತು ಅಂತಂದರೆ ಏನಾಗುತ್ತೆ, ಎಕ್ಸ್ಪ್ಲೋಷನ್ ಆಗೋಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಹಾಗಾಗಿ ನಾವು ಕಂಪ್ಲೀಟಾಗಿ 100% ಏರ್ನ ರಿಮೂವ್ ಮಾಡಲೇಬೇಕು. ಯಾವ ಥರ ಏರ್ ರಿಮೂವ್ ಮಾಡ್ತೀವಿ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ಪು ಏರ್ ವೆಂಟ್ಗಳ ಮುಖಾಂತರ ನಾವು ಏರ್ನ ತೆಗಿತೀವಿ ಸರ್. ಅಂದರೆ ಯಾವ ಥರಪ್ಪ ನಿನಗೆ ಹೆಂಗೆ ಗೊತ್ತಾಗ್ತದೆ ಹೊರಗಡೆ ಹೋಗ್ತಿರ್ಬೇಕಂತಂದರೆ ನಮಗೆ ವೆಂಟಿಂದ ವಾಟರ್ ಬರ್ತಕ್ಕಂತಹ ಫ್ಲೋ ಮೇಲೆ ನಾವು ಚೆಕ್ ಮಾಡ್ತೀವಿ ಸರ್. ಅಲ್ಲೇನಾದರೂ ಬಿಟ್ಟು ಬರೋದನ್ನಾಗಲಿ ಏರ್ ಬಬಲ್ ಮುಖಾಂತರ ಬರ್ತಾ ಇತ್ತು ಅಂತಂದರೆ ನಾವು ಏರ್ ವೆಂಟ್ನ ಕ್ಲೋಸ್ ಮಾಡಬಾರ್ದು. ಯೂನಿಫಾರ್ಮ್ ಆಗಿ ಕಂಟಿನ್ಯೂಯಸ್ ಆಗಿ ನಮಗೆ ಯಾವಾಗ ಏರ್ ವೆಂಟಿಂದ ನಮಗೆ ವಾಟರ್ ಬರುತ್ತಲ್ಲ ಆ ಸಮಯ ನೋಡಿಕೊಂಡು ನಿಧಾನಕ್ಕೆ ನಾವು ಏರ್ ವೆಂಟ್ಸನ್ನ ಕ್ಲೋಸ್ ಮಾಡಬೇಕು. ಈ ಥರದ್ದು ಕ್ವಶನ್ಗಳು ನಿಮಗೆ ಬರೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಆಮೇಲೆ ಎಷ್ಟು ಪರ್ಸೆಂಟ್ ಹೈಡ್ರೋಲಿಕ್ ಅಂತಂದರೆ ರೂಲ್ ಇದೆ, 1 ವರ್ಕಿಂಗ್ ಪ್ರೆಷರ್ ಇಂಟು 1.5 ಅಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಹೈಡ್ರೋಲಿಕ್ ಪ್ರೆಷರ್ ಎಷ್ಟರವರೆಗೆ ತಗೊಳ್ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಷ್ಟು ಸಿಂಪಲ್ಲಾಗಿ ಟಾಪಿಕ್ ಬಂದ್ಬಿಟ್ಟು ಬಾಯ್ಲರ್ ಹೈಡ್ರೋ ಟೆಸ್ಟ್ ಅಥವಾ ಹೈಡ್ರೋಸ್ಟ್ಯಾಟಿಕ್ ಟೆಸ್ಟ್ ಅಂಥೇಳಿ ನಾವು ಕರಿತೀವಿ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ನಿಮಗೆ ಕಮೆಂಟಲ್ಲಿ ಆದರೂ ರಿಪ್ಲೈ ಮಾಡ್ತೀನಿ. ಒಂದು ವೇಳೆ ಕಮೆಂಟಲ್ಲಿ ಆಗಲ್ಲ ಅಂತಂದರೆ ಅದಕ್ಕೆ ಆದಂಥ ಒಂದು ಸಣ್ಣ ಟಾಪಿಕ್ನ ತೊಗೊಂಡು ನಾನು ನಿಮಗೆ ಅದರ ಎಕ್ಸ್ಪ್ಲನೇಷನ್ ವಿಡಿಯೋ ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೈಡ್ರೋ ಟೆಸ್ಟ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ನಿಮಗೆ ಏನೆಲ್ಲ ಕೇಳ್ಬೋದು, ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ
ಬಿಡ್ತೀನಿ. ನಿಮಗೆ ಈ ವಿಡಿಯೋ ಇನ್ಫಾರ್ಮೆಟಿಕ್ ಅನಿಸಿದರೆ, ಆಮೇಲೆ ಇದರಿಂದ ನಾವು ಏನಾದರೂ ತಿಳ್ಕೊಂಡ್ವಿ ಸರ್ ಅನ್ನೋದಾಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.